ನಿತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲ ಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಪರಶ್ವಧ ಧನುರ್ಬಾಣ ಗದಾ ತೀರ್ಥೋಪಶೋಭಿತೆ ಗಿರೌ ಯತ್ರ ಸುತಪ್ರೇಮ್ಣಾ ಇವ ಆಸ್ತೆ ನಿತ್ಯಂ ಹರಿಸ್ವಸ ಪವಿತ್ರಂ ಪಾಜಕಕ್ಷೇತ್ರಂ ಕೋ ನ ಸೇವೇತ ಕೋವಿದಃ ಸತ್ಯಲೋಕೇಶ್ವರ ಪ್ರಾಣಃ ಯತ್ರ ಅವಾತರತ್ ಉತ್ಸುಕಃ. ಶ್ರೀ ಭಾರತ್ಯೈ ನಮಃ. ಶ್ರೀ ವಾದಿರಾಜತೀರ್ಥ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಮಾನ್ಯ ತೀರ್ಥ ಗುರುಭ್ಯೋ ನಮಃ. ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಕಾರ್ಯಕ್ರಮದ ಯಜಮಾನನ ತಂದೆಯವರು ಪರಶುರಾಮ ದೇವರನ್ನು ಬಹಳ ವರ್ಷದಿಂದ ಆರಾಧಿಸಿಕೊಂಡು ಬಂದವರು. ಲೌಕಿಕವಾಗಿಯೇ ನೋಡೋದು ಅಂತಾದರೆ ದೇವಸ್ಥಾನದ ಭಂಡಾರದಿಂದ ದೇವರಿಗೆ ಊಟಕ್ಕೆ ತೆಗೆಯದೆ ದೇವರು ತನಗೆ ಕೊಟ್ಟಿರತಕ್ಕಂತಹ ತನ್ನ ಮನೆಯ ಅಕ್ಕಿಯನ್ನು ಹಿಡ್ಕೊಂಡು ಹೋಗಿ ಅನ್ನ ಮಾಡಿ ಪರಶುರಾಮ ದೇವರಿಗೆ ಉಣಿಸಿದ ಪ್ರಭಾವ ಆ ಸ್ವರಕ್ಕೆ ದೇವರಲ್ಲಿ ಸ್ಪಂದನೆ ಉಂಟಾಯಿತು. ಅವರು ಆ ಸಮಯದಲ್ಲಿ ಉಚ್ಚಾರ ಮಾಡಿರತಕ್ಕಂಥ ಮಂತ್ರಕ್ಕೆ ಭಗವಂತನಲ್ಲಿ ಸ್ಪಂದನೆ ಉಂಟಾಯಿತು. ದೇವರು ಸ್ವರಾಟ್ ಅಂತಾದ. ಆದ್ದರಿಂದ ಕೃಷ್ಣಾವತಾರದ ಈ ಮುಹೂರ್ತಕ್ಕೆ ಮಳೆ ಕೊಡಲಿಕ್ಕೆ ಶುರುವಿಲ್ಲ. ನಿನ್ನೆ ತನಕ ಆರಾಮದಲ್ಲಿತ್ತು. ಸಾಮಾನ್ಯವಾಗಿ ನಮ್ಮಲ್ಲಿ ನಾನು ಎಣಿಸಿದ್ದೆ 2 ದಿನ ವರ್ಷ ಬರ್ಪಣು ಪೇಪರ್ ಬರ್ತಿತ್ತು. ನಾನು ಎಣಿಸಿದೆ ಪೇಪರ್ಡೇ ವರ್ಷ ಸೋಜೋಡು ಅಂತ ಎಣಿಸಿದ್ದೆ ನಾನು. ಆದರೆ ಸಾಮಾನ್ಯವಾಗಿ ಮಳೆಯ ಸೂಚನೆ ಇರುವುದು ಅಂತಿದ್ದರೂ ಕೂಡ ಯಾವಾಗ ಸಾಯಂಕಾಲದ ಹೊತ್ತಿಗೆ ಮೋಡಾಗಿ ಗುಡುಗು ಮಿಂಚು ಅಂತೆಲ್ಲ ಸೇರಿಕೊಂಡು ಮಳೆ ಅಂತಾದರೆ ಇವತ್ತು ಬೆಳಿಗ್ಗೆನೇ ಮಳೆ ಬಂತು. ಯಾಕೆಂದರೆ ಕೃಷ್ಣಾವತಾರ ಇವತ್ತು ಬೆಳಿಗ್ಗೆನೇ ಆಗುತ್ತೆ. ಆದ್ದರಿಂದ ಇದು ಸಾಮಾನ್ಯವಾಗಿ ಭಾಗವತ ಸಪ್ತಾಹದ ಕ್ರಮ ಹೇಗಿರುತ್ತೆ ಅಂದರೆ ಕೃಷ್ಣಾವತಾರ ನಿನ್ನೆಯೋ ಮೊನ್ನೆಯೋ ಯಾವಾಗಲೂ ಆಗಬೇಕಿತ್ತು. ಆದರೆ ಹೇಳ್ಕೊಂಡು ಇವತ್ತಿಗೆ ಬಂದದ್ದಕ್ಕೆ ಸರಿಯಾಗಿ ಭಗವಂತನಲ್ಲಿ ನಿನ್ನೆ ಒಂದು ಮಾತು ಹೇಳಿದೆ. ನಾವು ಎಷ್ಟು ಮಾಡ್ತೇವೆ ಎನ್ನುವುದು ಮುಖ್ಯ ಅಲ್ಲ, ಹೇಗೆ ಮಾಡ್ತೇವೆ ಎನ್ನುವುದು ಮುಖ್ಯ. ಶ್ರದ್ಧೆಯಿಂದ ನಾವು ಮಾಡಿದರೆ ಭಗವಂತ ಖಂಡಿತ ಸ್ಪಂದಿಸ್ತಾನೆ ಎನ್ನುವುದಕ್ಕೆ ಇವತ್ತಿನ ಬೆಳಗಿನ ಜಾವಕ್ಕೇನೆ ಸೂರ್ಯೋದಯದ ಸಮಯಕ್ಕೇನೆ ಮೋಡ ಮುಸುಕಿ ಕಾಯ್ತಾ ಇದ್ದ ಕಾಣುತ್ತೆ. ಮೋಡದ ಅಭಿಮಾನಿ ಕೂಡ ವರುಣ ಇಂದ್ರ ಎಷ್ಟೊತ್ತಿಗೆ ಕೊಡಬೇಕು ಅಂತ ಇವತ್ತಿನ ಹುಟ್ಟಿಗೆ ಕಾರಣನಾಗಿರ್ತಕ್ಕಂಥ ಕಾಳಿಯ ಮದನ ಮನೆಗೊಳಗೆ ಬರ್ತಾ ಇರುವಂತೇನೆ ಮಳೆಯನ್ನು ಸುರಿಸಲಿಕ್ಕೆ ಆರಂಭ ಮಾಡಿದ. ಅವನಲ್ಲಿ ಬೇಡೋದು ನೀನು ಬಂದು ಹೌದು, ಬಂದಂತೇನೆ ಹಿಂದೆ ಹೋಗಿ ಇನ್ನು ಸಾಯಂಕಾಲ ಬಂದರೆ ಸಾಕು, ಇವತ್ತು ಬರ್ತಾನೆ ಇರಬೇಡ. ಆದರೂ ಅವರನ್ನು ತಡೆಯುವಂಥ ಹಕ್ಕು ನಮಗಿಲ್ಲ. ನಮಗೆ ಮಳೆ ಬೇಕು. ಜನ ಮಾತಾಡಿ ಏನು ಅಂತ ಉಪಾಧ್ಯಾಯರ ಮನೆಯಲ್ಲಿ ಭಾಗವತ ಹೇಳಿಸಿದ ಮುಹೂರ್ತಕ್ಕೆ ಮಳೆ ಭಾರಿ ಬೇಗನೆ ಶುರುವಾಯಿತು ಅಂತ ಜನ ಮಾತಾಡತಕ್ಕಂಥ ಕ್ರಮಕ್ಕೆ ಬರೋಣ ಅಂತ ಹೇಳ್ತಾ ಕೃಷ್ಣಾವತಾರದ ಸಂದರ್ಭ
ವಸುದೇವ ದೇವಕಿಯರು ಸೆರೆಮನೆಯಲ್ಲಿ ಇದ್ದಾರೆ. ದೇವಕಿಯ 8ನೇ ಗರ್ಭವನ್ನು ಭಗವಂತ ತಾನು ಪ್ರವೇಶ ಮಾಡಿದ್ದಾನೆ. ನಿನ್ನೆ ದಿವಸ ನಾವು ನೋಡಿದಂತೆ ಕೃಷ್ಣ ಆ ಭಗವಂತ ನಾರಾಯಣ ತನ್ನ ಒಂದು ಕಪ್ಪು ಕೂದಲನ್ನು 2 ಕೂದಲನ್ನು ಕಳಿಸಿದ್ದ. ಒಂದು ಕಪ್ಪು ಕೂದಲು, ಇನ್ನೊಂದು ಬಿಳಿ ಕೂದಲು. ನೀವು ಹೇಳ್ಬೋದು, ಓ ದೇವರನ್ನ ಕುಚ್ಚಿಲ ಬುಳ್ದಾತನ ಅಂತ ಹೇಳಿಕೊಂಡು, ದೇವರ ಕೂದಲು ಕೂಡ ಬೆಳ್ಳಗಾಗಿದೋ ಅಂತ ಹೇಳಿಕೊಂಡು. ದೇವರಲ್ಲಿ ಬೆಳ್ಳಗಿನ ಕೂದಲು ಯಾವಾಗಲೂ ಇರುತ್ತೆ, ಕಪ್ಪು ಕೂದಲು ಯಾವಾಗಲೂ ಇರುತ್ತೆ. ಯಾಕೆ ಅಂತಂದರೆ ಬಿಳಿ ಕೂದಲಿನವರಿಗೂ ಖುಷಿ ಆಗಬೇಕು, ಕಪ್ಪು ಕೂದಲಿನವರಿಗೂ ಖುಷಿ ಆಗಬೇಕು ಅನ್ನತಕ್ಕಂಥ. ಅದು ಹಿಡಿದ್ರೆ ಸಾಮಾನ್ಯವಾಗಿ ಕೂದಲು ಬೆಳ್ಳಗಾಯಿತು ಅಂತಂದು ಬಿಟ್ಟರೆ ಅಯ್ಯೋ ಕುಚ್ಚು ಬುಳ್ದಾತ್ ಪೋನು, ರೋಮ ಬುಳ್ದಾತ್ ಪೋನು ಅಂತ ಬೇಸರ 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 ಪಡುವ ಅಗತ್ಯ ಇಲ್ಲ. ದೇವರ ಕೂದಲೇ ಬೆಳ್ಳಗುಂಟು ಅಂತ ಭಗವಂತ ತಾನು ತೋರಿಸಿಕೊಡ್ತಾನೆ. ಆ ನಿಟ್ಟಿನಲ್ಲಿ 2 ಕೂದಲನ್ನು ಭಗವಂತ ತಾನು ಧರೆಗೆ ಕಳಿಸಿದ. 2 ರೋಮವನ್ನು ಭಗವಂತ ತಾನು ಧರೆಗೆ ಕಳಿಸಿದ. ಇದರಲ್ಲಿ ಒಂದು ಕೂದಲು, ಕಪ್ಪು ಕೂದಲು ವಸುದೇವನಲ್ಲಿ ಪ್ರವೇಶ ಮಾಡಿತು. ಬಿಳಿ ಕೂದಲು ಕೂಡ ವಸುದೇವನಲ್ಲಿ ಪ್ರವೇಶ ಮಾಡಿತು. ಕಪ್ಪು ಕೂದಲು ವಸುದೇವನಲ್ಲಿ ಪ್ರವೇಶ ಮಾಡಿ ಅಲ್ಲಿಂದ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿ ಅಲ್ಲಿ ಎಷ್ಟು ಸಮಯ ಇರಬೇಕು ಅಷ್ಟು ಸಮಯ ಇದ್ದುಕೊಂಡು ಭಗವಂತ ತಾನು ಕಪ್ಪು ಕೂದಲು ಕೃಷ್ಣನಾಗಿ ಸಮಾಜಕ್ಕೆ ಬಂತು. ಇನ್ನೊಂದು ಬಿಳಿ ಕೂದಲು ಸೇರಿತ್ತಲ್ಲ ವಸುದೇವನ ಹೊಟ್ಟೆಯಲ್ಲಿ, ಆ ಬಿಳಿ ಕೂದಲು ರೋಹಿಣಿಯ ಗರ್ಭಕ್ಕೆ ಪ್ರವೇಶ ಮಾಡಿತು. ರೋಹಿಣಿಯ ಗರ್ಭದಲ್ಲಿ ಮೊದಲೇ ಭಗವಂತನ ಹಾಸಿಗೆಯಾದ ಶೇಷ ಮೊದಲೇ ಇದ್ದ. ಈ ಬಿಳಿ ಕೂದಲು ಏನು ಮಾಡಿತು ಅಂತಂದುಬಿಟ್ರೆ, ರೋಹಿಣಿಯ ಗರ್ಭದಲ್ಲಿ ಇರುವ ಆ ಮೊದಲೇ ಏನು ಗರ್ಭದಲ್ಲಿ ಶೇಷ ಸೇರಿಕೊಂಡಿದ್ದ ಶೇಷನ ಒಳಗೆ ಸೇರಿದ. ಇಷ್ಟೇ ವ್ಯತ್ಯಾಸ. ಕೃಷ್ಣ ಬಲರಾಮರು, ಕೃಷ್ಣ ಬಲರಾಮ ಬೆಳ್ಳಗೆ, ಕೃಷ್ಣ ಕಪ್ಪಗೆ. ಬಲರಾಮ ಅಂದರೆ ಶೇಷನ ಅವತಾರ, ಅವನ ಒಳಗೆ ಭಗವಂತನ ಸನ್ನಿಧಾನ. ಕೃಷ್ಣ ಅಂದರೆ ಯಾರದ್ದೋ ಅವತಾರ, ಅದರ ಒಳಗೆ ದೇವರ ಸನ್ನಿಧಾನ ಅಲ್ಲ, ಸ್ವಯಂ ಭಗವಂತನೇ ಕೃಷ್ಣನಾಗಿ ಬಂದದ್ದು. ರಾಮ ಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿದೆ ಅಂತೇಳಿ ಋಗ್ವೇದ ಮಂತ್ರ ಒಂದು ಹೇಳುತ್ತೆ. ದ್ವೇ ವಿರೂಪೆ ಚರತಃ ಸ್ವರ್ತೆ ಅನ್ಯಾನ್ಯ ವತ್ಸಂ ಉಪಧಾಪಯೇತೆ. 2 ರೂಪಗಳು, ದ್ವೇ ವಿರೂಪೆ, ವಿಶೇಷವಾಗಿರತಕ್ಕಂಥ ರೂಪಗಳು ಹೇಳುವಾಗ ಬಲರಾಮನನ್ನು ಕೃಷ್ಣನ ಒಟ್ಟಿಗೇನೆ ಸೇರಿಸಿ ಹೇಳಿದರು. ಯದ್ಯಪಿ ಬಲರಾಮ ಕೃಷ್ಣನಿಗಿಂತ ಎಷ್ಟೋ ಕೆಳಗೆ, ಆದರೂ ಹೇಳುವಾಗ ಅಂದರೆ ಅವನಲ್ಲಿ ಕೃಷ್ಣನ ಸನ್ನಿಧಾನ, ಭಗವಂತನ ಸನ್ನಿಧಾನ ಅಷ್ಟೂ ಉಂಟು ಎನ್ನುವ ದೃಷ್ಟಿಯಲ್ಲಿ ಬಲರಾಮನನ್ನು ಕೂಡ ದೇವರ ಅವತಾರ ಎನ್ನುವ ಧಾಟಿಯಲ್ಲಿ ಹೇಳಿಬಿಟ್ಟರು. ಅದಕ್ಕೊಂದು ಉದಾಹರಣೆ ಹೇಳುವುದು ಅಂತಾದರೆ, ನಮ್ಮ ಉಡುಪಿಯ ಪರ್ಯಾಯದ ಗುಳ್ಳಕೊದ್ದೆ ಬಹಳ ಪ್ರಸಿದ್ಧ. ಪರ್ಯಾಯದ ಗುಳ್ಳಕೊದ್ದೆಲೆ ಅಂತ ಬಹಳ ಪ್ರಸಿದ್ಧ. ನಾವು ಗುಳ್ಳಕೊದ್ದೆಲೆ ಅಂತಲೇ ಹೇಳೋದು. ಆದರೆ ಘಟ್ಟದವ್ರು ಏನು ಹೇಳೋದು ಗೊತ್ತಾ, ಗುಳ್ಳ ಪರಮಾನ್ನ ಅಂತ ಹೇಳೋದು. ಯಾಕೆ ಅಷ್ಟೂ ಬೆಲ್ಲ ಹಾಕ್ತಾರೆ ಅದಕ್ಕೆ. ಹಾಗಾದರೆ ಅಷ್ಟು ಬೆಲ್ಲ ಹಾಕಿ ಪರಮಾನ್ನದ ಸಾಲಲ್ಲೇ ಅದನ್ನು ಕೊಂಡೋಗಿ ಇಡ್ತಾರೆ. ಅದೇ ರೀತಿಯಲ್ಲಿ ಬಲರಾಮನ ಯಾವ ಸಾಲಲ್ಲಿ ಇಟ್ಟರು ಅಂತಂದುಬಿಟ್ರೆ ಭಗವಂತನ. ಆದ್ರಿಂದಲೆಯೋ ಏನೋ ಅಯ್ಯಂಗಾರಗಳು ದಶಾವತಾರವನ್ನು ಲೆಕ್ಕ ಮಾಡುವಾಗ ಅದರಲ್ಲಿ ಒಂದು ರೂಪವನ್ನು ಬಿಟ್ಟು ಬಲರಾಮನನ್ನು ಸೇರಿಸ್ತಾರೆ. 10 ಅವತಾರಗಳು ದೇವರದ್ದು ಅಂತಂದುಬಿಟ್ರೆ ಬಲರಾಮನನ್ನು ಸೇರಿಸಿ ನಿಜವಾಗಿ ತಪ್ಪದು. ತಪ್ಪಂದರೆ ತಪ್ಪೆ. ಬಲರಾಮ ಸೇರುವುದೇ ಇಲ್ಲ. ದಶಾವತಾರಗಳ ಗುಂಪಲ್ಲಿ ಬಲರಾಮ ಸೇರುವುದೇ ಇಲ್ಲ, ಅದೊಂದು ಬೇರೆಯೇ ಜೀವ. ಆದರೂ ಸೇರಿಸಿದ್ದಾರೆ. ಯಾಕೆ ಅಂತಂದರೆ ಪ್ರಾಯಶಃ ಈ ನಿಟ್ಟಿನಲ್ಲಿ ಇರ್ಬೋದು, ತುಂಬ ಸನ್ನಿಧಾನ ಉಂಟು ಎನ್ನುವ ನಿಟ್ಟಿನಲ್ಲಿ ಇರ್ಬೋದು. ಹಾಗೆ ಕೃಷ್ಣ ಮತ್ತು ಬಲರಾಮ ಎನ್ನತಕ್ಕಂಥ 2 ರೂಪದಿಂದ ಭೂಮಿಯಲ್ಲಿ ವತ್ಸಂ ಉಪಧಾಪಯೇತಿ. ವತ್ಸ ಅಂದರೆ ಕರುಗಳು ಅಂತ. ಆರಂಭದಲ್ಲಿ ನಂದಗೋಪ ಕೃಷ್ಣ ಬಲರಾಮರಿಗೆ ಕರುಗಳನ್ನೇ ಕೊಟ್ಟದ್ದು ಮೇಯಿಸಲಿಕ್ಕೆ. ಅವರು ದೊಡ್ಡವರಾದ ಮೇಲೆ ಅವರಿಗೆ ಹಸುಗಳನ್ನು ಮೇಯಿಸಲಿಕ್ಕೆ ಕೊಟ್ಟ. ಏನಿದ್ರ ಅಭಿಪ್ರಾಯ ಅಂತಂದರೆ, ಕರುಗಳು ಅಂತಂದರೆ ಪುರಾಣದ ಸ್ಥಾನದಲ್ಲಿ ಇರುವವರು, ಹಸುಗಳು ಅಂತಂದರೆ ವೇದದ ಸ್ಥಾನದಲ್ಲಿರುವವರು. ನಮ್ಮ ಮಕ್ಕಳಿಗೆ ನಾವು ಮುಂಜಿ ಮಾಡ್ತೇವೆ. ಎಷ್ಟಕ್ಕೆ ಮುಂಜಿ ಮಾಡ್ತೇವೆ? 8ನೇ ವರ್ಷಕ್ಕೆ ಮುಂಜಿ ಮಾಡಲೇಬೇಕು. 8ನೇ ವರ್ಷಕ್ಕೇನೇ ಮಾಡಬೇಕು. ನಾವೇನು ಮಾಡ್ತೇವೆ ಅಂದರೆ ನಮಗೆ ಸ್ವಲ್ಪ ಔದಾಸೀನ್ಯ ಅಂತ ಏನಾದರೂ ಇದ್ದರೆ ಜಾತಕ ಹಿಡ್ಕೊಂಡು ಜೋಯಿಸರ ಹತ್ರ ಹೋಗ್ತೇವೆ. ಜೋಯಿಸರ ಹತ್ರ ಹೋಗಿ ಮಗುವಿಗೆ 8 ತುಂಬಿದ್ರೂ ಕೂಡ ಜೋಯಿಸರ ಬಾಯಿಯಿಂದ ಹೇಳಿಸ್ತೇವೆ. ಏನು ಅಂತ? ಗುರುಬಲ ಇಲ್ಲ ಅಂತ ಹೇಳಿಸ್ತೇವೆ. ಅದಕ್ಕಂದ್ರು ಶಾಸ್ತ್ರಕಾರರಂದರು,
ಯಾವ ವೇದವೂ ಹೇಳಲಿಲ್ಲ, ಯಾವ ಉಪನಿಷತ್ತೂ ಹೇಳಲಿಲ್ಲ, ಏನು ಅಂತ ಹೇಳಲಿಲ್ಲ. ಮಗುವಿಗೆ 8 ತುಂಬಿದಾಗ ಗುರುಬಲ ಇದ್ದರೆ ಉಪನಯನ ಮಾಡು ಅಂತ ಹೇಳಲಿಲ್ಲ. ಅಷ್ಟವರ್ಷಂ ಉಪನಯಿತ ತಮ್ಮ ಅಧ್ಯಾಪಯಿತ. 8 ತುಂಬಿತೋ ಒಂದ ಹುಟ್ಟಿ 8 ವರ್ಷ, ಇಲ್ಲ ಹುಟ್ಟಿ 7 ವರ್ಷ. ಹುಟ್ಟಿ 7 ವರ್ಷ ಅಂತಂದರೆ ಗರ್ಭಾಷ್ಟಮ ಅಂತಾರೆ. ಗರ್ಭದಲ್ಲಿದ್ದಂಥ 9 ತಿಂಗಳನ್ನು ಸೇರಿಸಿ ಅಂತ ಅರ್ಥ. ಬೇಡ, ಅದು ಬಿಟ್ಟು ಬಿಡು, ಇನ್ನು ಪುಟ್ಟ ಮಗು ಚಿಕ್ಕ ಮಗು ಅಂತ ಹೇಳಿಕೊಂಡು. ಹುಟ್ಟಿದ ಮೇಲೆ 8ನೇ ವರ್ಷಕ್ಕೆ ಮಗುವಿಗೆ ಮುಂಜಿ ಮಾಡಲೇಬೇಕು ಅಂತಾರೆ. ಅದೇ ಗುರುಬಲ. 8ನೇ ವರ್ಷವೇ ಮಗುವಿಗೆ ಗುರುಬಲ. 8 ವರ್ಷ ತುಂಬಿಲ್ಲ, 7 ವರ್ಷ ಆಗಿದೆ ಮಗುವಿಗೆ, 6 ವರ್ಷ ಆಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಸಂಧ್ಯಾ ವಂದನೆಯಲ್ಲಿರತಕ್ಕಂಥ ಪುರಾಣದ ಮಂತ್ರಗಳುಂಟಲ್ಲ, ಅದನ್ನು ಕಲಿಸಿಬಿಡಬೇಕು. ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ. ಉಪನಯನದ ದಿವಸನೇ ಅಲ್ಲಿ ಕೊರಳಿಗೆ ಯಜ್ಞೋಪವೀತ ಹಾಕಿದ ಮೇಲೇ ಮಗುವಿನ ಹತ್ರ ಉದ್ಧರಣೆ ಹಿಡಿಯುವುದು ಹೇಗೆ ಅಂತ ಕಲಿಸಿದ್ರು. ಪಾಪ ಪುರೋಹಿತರ ಕುತ್ತಿಗೆ ತನಕ ಬರುತ್ತೆ. ಆದ್ದರಿಂದ ಅಪ್ಪ ಸಿದ್ಧ ಮಾಡಬೇಕು ಮಕ್ಕಳನ್ನು. ಹೇಗೆ ಸೌಟು ಹಿಡಿಬೇಕು, ಹೇಗೆ ಕೌಳಿಗೆ ಹಿಡ್ಕೊಳ್ಬೇಕು, ಹೇಗೆ ತಟ್ಟೆ ಇಡಬೇಕು, ಹೇಗೆ ಗೋಪಿ ಹಚ್ಚಿಕೊಳ್ಬೇಕು, ಹೇಗೆ ಮುದ್ರೆ ಹಚ್ಚಿಕೊಳ್ಬೇಕು ಎನ್ನುವುದನ್ನೆಲ್ಲ ಉಪನಯನಕ್ಕಿಂತ ಮೊದಲೇ ತಿಳಿಸ್ಕೊಡ್ಬೇಕು. ಅದರಲ್ಲಿ ಬರತಕ್ಕಂಥ ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಅಂತೇನೆಲ್ಲ ಉಂಟು, ಅದೆಲ್ಲ ಪುರಾಣದ ಮಂತ್ರಗಳು. ಅದನ್ನೆಲ್ಲ ಮೊದಲೇ ತಿಳಿಸಿಕೊಡ್ಬೇಕು. ಉಪನಯನ ಆದ ಮೇಲೆ ಭೂಹು ಭುವಃ ಸ್ವಹ ಅಂತ ಗಾಯತ್ರಿ ವೇದ ಮಂತ್ರಗಳನ್ನೆಲ್ಲ ಅನಂತರ ಕಲಿಸಿಕೊಡಬೇಕು ಎನ್ನುವುದನ್ನು ಕೃಷ್ಣ ತಾನು ಕರುಗಳನ್ನು ಹಸುಗಳನ್ನು ಮೇಯಿಸುವ ಮೂಲಕ ಸಮಾಜಕ್ಕೆ ತಿಳಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ನಂದಗೋಪ ಏನು ಮಾಡಿದ, ಆರಂಭದಲ್ಲಿ ಕರುಗಳನ್ನು ಮೇಯಿಸಲಿಕ್ಕೆ ಅಂತ ಕೊಟ್ಟ, ಅಂದರೆ ಪುರಾಣದ ಮಂತ್ರಗಳನ್ನು ಕಲಿಸಿಕೊಡುವುದು ಅಂತ ಅರ್ಥ. ಆಮೇಲೆ ಹಸುಗಳನ್ನು ಮೇಯಿಸಲಿಕ್ಕೆ ಕೊಟ್ಟ. ಈ ರೀತಿಯಲ್ಲಿ ಕೃಷ್ಣ ಆ ಸಮಯದಲ್ಲೇ ಕೃಷ್ಣ ಬಲರಾಮರು ಒಂದು ಹಾಲು ಕುಡ್ದದ್ದು ಉಂಟು ಹಾಲು ಮೊಸರು ಬೆಣ್ಣೆ ತುಪ್ಪ ಅಂತೇಳಿ ಸಖತ್ ಅಂದಿನಿಂದಲೇ ಶುರುವಾದದ್ದಂತೆ. ಏನಂತ, ನಾಗನು ಪೇರು ಮಾಸು. ನಾಗನಿಗೆ ಹಾಲು ಯಾಕೆ ಅಷ್ಟು ಪ್ರಶಸ್ತ ಆಯಿತು, ನಾಗನಿಗೆ ಹಾಲಿನ ಮೇಲೆ ಅಷ್ಟು ಪ್ರೀತಿ ಯಾಕೆ ಬಂತು? ನಮ್ಮಲ್ಲಿ ಶೂದ್ರ ಅಂತಾದರೆ ತನುಮೈಪುನು ಅಂತ ಹೇಳ್ತಾರೆ, ಬ್ರಾಹ್ಮಣರು ಅಂತಾದರೆ ಪೇರು ಮಾಸುನ ಅಂತ ಹೇಳ್ತಾರೆ. ನಾಗನಿಗೆ ಹಾಲೇ ಕೃಷ್ಣ ಕಲಿಸಿದ್ದು. ಯಾಕೆ, ಕೃಷ್ಣನೊಟ್ಟಿಗೇನೆ ಬಲರಾಮ ಇದ್ದ. ಬಲರಾಮ ಶೇಷನ ಅವತಾರ. ಕೃಷ್ಣ ತಾನು ಮನೆಗೆ ಹೋಗಿ ಹಾಲು ಕುಡಿಯುವಾಗ ಬಲರಾಮನನ್ನು ಕರ್ಕೊಂಡು ಹೋಗ್ತಿದ್ದ. ಬಲರಾಮನಿಗೂ ಹಾಲು ಕುಣಿಸ್ತಿದ್ದ. ಬಲರಾಮನಿಗೆ ಹಾಲು ಅಂದರೆ ತುಂಬ ಖುಷಿಯಾಯಿತು. ಅಂದಿನಿಂದ ಬಲರಾಮ ಯಾರು, ಶೇಷನ ಅವತಾರ. ಬಲರಾಮ ಯಾರು, ನಾಗನ ಅವತಾರ. ಆದ್ದರಿಂದ ಅಂದಿನಿಂದ ನಾಗಗಳಿಗೆಲ್ಲ ಎನ್ನ ಹಿರಿಯರು ಪೇರು ಪರ್ತೇರಿ ಎಂಗುಳ್ಳ ಬೇರೆ ಪರ್ಪಣ ಅಂತ ಹೇಳಿಕೊಂಡು ಅಂದಿನಿಂದ ಚಾಲ್ತಿಗೆ, ಎಲ್ಲೇ ತನಕ ಚಾಲ್ತಿಗೆ ಬಂತು ಅಂತಂದುಬಿಟ್ರೆ ಪೇರದ ವೃತ್ತಾಂಡಲ್ಲ ಪೇರು ವಾಸನ ಬಿಡ್ಬಿಡಿ ನಾವು. ಅಷ್ಟ ಹಂತಕ್ಕೆ ನಾವು ತಲುಪಿದ್ದೇವೆ. ನಾಗ 1 ತಿಂಗಳು ಹಾಲು ಬಿಡ್ತಾನೆ. ಹಾಲಿನ ವೃತದಲ್ಲಿ ನಾಗ 1 ತಿಂಗಳು ಬಿಡ್ತಾನೆ. ನಮಗೆ ಹಾಲು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾಗನ ಪುದರ್ ಪಂಡಿತ ನಾವು ಹಾಲು ಕುಡಿಯತಕ್ಕಂಥ ಪ್ರಸಂಗ ಅಂತ. ಹೀಗೆ ದೇವಕಿಯ ಗರ್ಭವನ್ನು ಭಗವಂತ ತಾನು ಪ್ರವೇಶ ಮಾಡಿದಾಗ ಗರ್ಭದ ಒಳಗೆ ಬ್ರಹ್ಮಾದಿ ಸಮಸ್ತ ದೇವತೆಗಳು ನುಗ್ಗಿದ್ರಂತೆ. ಆ ಗರ್ಭದಲ್ಲಿದ್ದಂಥ ದೇವರನ್ನು ನೋಡಿದ್ರಂತೆ. ನೋಡಿ, ದೇವರೇ ಬಂದಿಯ ಗರ್ಭಕ್ಕೆ, ಹೌದು ಗರ್ಭದಲ್ಲಿ ಕಷ್ಟ ಎಷ್ಟು ಅಂತ ಗೊತ್ತಾಯಿತಾ? ನಾವು ಸೆರೆಮನೆಯಲ್ಲಿರುವಾಗ ಸೆರೆಮನೆಯ ಅಧಿಕಾರಿ ಸೆರೆಮನೆಗೆ ಬಂದ ಅಂತಂದರೆ ಅವಾಗ ಅಲ್ಲಿರತಕ್ಕಂಥ ಕೈದಿಗಳು ಅಧಿಕಾರಿ ಹತ್ರ ಬೊಬ್ಬಿಡ್ತಾರಲ್ಲ, ಸೆರೆಮನೆಯಲ್ಲಿ ಎಷ್ಟು ಕಷ್ಟ ಉಂಟು ಅಂತ ನೋಡು, ನಮ್ಮನ್ನು ಸೆರೆಮನೆಯಿಂದ ಬಿಡಿಸು ಅಂತ ಹೇಳಿಕೊಂಡು ಸೆರೆಮನೆಯ ಅಧಿಕಾರಿಯಲ್ಲಿ ಕೈದಿಗಳು ತಾವು ಬೊಬ್ಬಿಡುವಂತೆ ಬ್ರಹ್ಮಾದಿ ದೇವತೆಗಳು ಸೆರೆಮನೆಯಂತಿರುವ ತಾಯಿಯ ಗರ್ಭದೊಳಗೆ ಭಗವಂತ ಸೆರೆಮನೆಯ ಅಧಿಕಾರಿ ಭಗವಂತ ಪ್ರವೇಶ ಮಾಡಿದಾಗ ಬ್ರಹ್ಮಾದಿ ದೇವತೆಗಳೆಲ್ಲ ಬೊಬ್ಬೆ ಹಾಕ್ತಾ ಇದ್ದಾರಂತೆ. ಬ್ರಹ್ಮನಿಗೆ ಗರ್ಭವಾಸ ಇಲ್ಲ, ವಾಯುದೇವರಿಗೆ ಗರ್ಭವಾಸ ಇಲ್ಲ, ಆದರೆ ನಿಮ್ಮೆಲ್ಲರ ಪರವಾಗಿ ಅವರು ಭಗವಂತನಲ್ಲಿ ಬೊಬ್ಬೆ ಹಾಕ್ತಾ ಇದ್ದಾರಂತೆ. ಸೆರೆಮನೆಯ ಕಷ್ಟ ಎಷ್ಟುಂಟು ಅಂತ ತಿಳ್ಕೊಂಡು ಸೆರೆಮನೆಯಲ್ಲಿ ಇರತಕ್ಕಂತಹ ಸಂಸಾರ ಬಂಧನದಲ್ಲಿ ಇರತಕ್ಕಂತಹ ಗರ್ಭವಾಸವನ್ನು ಅನುಭವಿಸತಕ್ಕಂಥ ನಮ್ಮೆಲ್ಲರನ್ನು ಗರ್ಭವಾಸದಿಂದ ಬಿಡಿಸು ಅಂತೇಳಿಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಬ್ರಹ್ಮಾದಿ ದೇವತೆಗಳೆಲ್ಲ ಗರ್ಭವನ್ನು ಬಂದು ಸೇರಿದ್ರು. ಇದನ್ನು ಗರ್ಭಸ್ತುತಿ ಎನ್ನುವ ಶಬ್ದದಿಂದ ವೇದವ್ಯಾಸರು ದಾಖಲೆ ಮಾಡಿದರು.
ಏನು ಆ ಶ್ಲೋಕ ಅರ್ಥ ಆಗುವುದಿಲ್ಲ, ಆದರೂ ಏನು ಶ್ಲೋಕವನ್ನು ಅವರು ಹೇಳಿದ್ದಾರೆ ಆ ಶ್ಲೋಕ ಹೇಳ್ತೇನೆ. ಹೇಳಿದ ಶಬ್ದವನ್ನೇ ಹೇಳಿದ್ದು ಏನು? ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಎಲ್ಲ ಸತ್ಯ 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 ಎನ್ನುವ ಶಬ್ದದಿಂದಲೇ ಬ್ರಹ್ಮಾದಿಗಳು ಸ್ತೋತ್ರ ಮಾಡ್ತಾರೆ. ಯಾಕೆ? ಬ್ರಹ್ಮಾದಿಗಳಿಗೂ ಕೇಳಿ 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 ಸುಸ್ತಾಯಿತಂತೆ. ಏನು ಸುಸ್ತಾಯಿತು? ಈ ಅದ್ವೈತಿಗಳು ಮಾಯಾವಾದಿಗಳು ಅದಕ್ಕಿಂತ ಮೊದಲು ಬಂದು ಜಗತ್ತು ಸುಳ್ಳು, ನೀನು ಸುಳ್ಳು, ನಾನು ಸುಳ್ಳು, ದೇವರು ಸುಳ್ಳು, ಪಂಚಭೇದ ಸುಳ್ಳು, ವೇದಗಳು ಸುಳ್ಳು, ಸುಳ್ಳು 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 ಅಂತ ಹೇಳಿದ್ದನ್ನು ಕೇಳಿ 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 ಸುಸ್ತಾಗಿ ಸತ್ಯ 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 ಅಂತ ಹೇಳಿಕೊಂಡು ಬೈತಾ ಗರ್ಭದಲ್ಲಿದ್ದಂಥ ಭಗವಂತನ ಸ್ತೋತ್ರ ಮಾಡಿದ್ದರಂತೆ. ಎಲ್ಲ ಸುಳ್ಳಂತೆ ಮಾಯಾವಾದಿಗಳಲ್ಲಿ. ನೀನು ಸುಳ್ಳಂತೆ, ನಾನು ಸುಳ್ಳಂತೆ, ಉಪನ್ಯಾಸವೂ ಸುಳ್ಳಂತೆ, ಹಾವು ಸುಳ್ಳಂತೆ. ಹಾವು ಸುಳ್ಳು ಸುಳ್ಳು ಅಂತ ಹೇಳಿದ್ರೆ ಒಬ್ಬ ಹಾವು ಹಿಡ್ಕೊಂಡೇ ಬಂದ ಕೂಡಲೇ ಅದ್ವೈತಿ ಓಡಿಬಿಟ್ಟ. ಅದಕ್ಕೆ ಇವಾಗ ಕೇಳಿದ, ಹಾವು ಸುಳ್ಳಲ್ವೋ, ಯಾಕೆ ಓಡ್ತೀಯ ಅಂತಂದ. ಮಾತಾಡಬೇಡ ಅಂತ ಓಡಿರಿ. ಇದು ಮಾಯಾವಾದಿಗಳ ಕ್ರಮ, ಇದು ಅದ್ವೈತಿಗಳ ಕ್ರಮ. ಎಲ್ಲವೂ ಸುಳ್ಳು 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 ಅಂದರೆ ಏನರ್ಥ ಗೊತ್ತಾ? ನಮ್ಮ ಜನ ಏನು ತಿಳ್ಕೊಂಡಿದ್ದಾರೆ ಗೊತ್ತಾ? ಸುಳ್ಳು ಅಂತಂದರೆ ನಶ್ವರ ಅಂತ ಅರ್ಥ ಮಾಡಿದ್ದಾರೆ. ಸುಳ್ಳು ಶಬ್ದಕ್ಕೆ ನಶ್ವರ ಅಂತ ಅರ್ಥ ಅಲ್ಲ, ಸುಳ್ಳು ಶಬ್ದಕ್ಕೆ ಇಲ್ಲ ಅಂತ ಅರ್ಥ. ಇಲ್ವೋ, ನಾವಿಲ್ವೋ, ನೀವಿಲ್ವೋ, ಜಗತ್ತಿಲ್ವೋ? ಒಂದು ಕೈಯಲ್ಲಿ ಒಂದು ಹಗ್ಗ ಹಿಡ್ಕೊಂಡಿದ್ದಾನೆ, ಸ್ವಲ್ಪ ಬೆಳಕುಂಟಷ್ಟೇ, ಸರಿ ಬೆಳಕಿಲ್ಲ. ಆ ಹಗ್ಗ ಓರೆ ಆಗಿದೆ. ಬೇಡ, ನಮ್ಮಲ್ಲಿ ಮರದ ಬೇರುಗಳು, ಓರೆ ಆಗಿರತಕ್ಕಂಥ ಮರದ ಬೇರುಗಳಿರ್ತಾರೆ. ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಚೂರು ಬೆಳಗುಂಟು ಇಲ್ಲ, ಹಾಗೆ ಉಂಟು. ಎದುರೊಬ್ಬ ನೋಡಿಬಿಟ್ಟು ಹಾವು ಅಂತ ಹಾರಿ, ಅದು ಹಾವಲ್ಲ, ಅದು ಸುಳ್ಳು. ಜಗತ್ತು ಕೂಡ ಹಾಗೆ ಅಂತ ಇದ್ದಾರೆ. ಸತ್ಯ ಸರ್ಪವನ್ನು ಕೊಂಡೋಗಿ ಅವರಿಗೆ ಕಚ್ಚಿಸಿದರೆ ಅದರಿಂದ ಚತುರ್ಮುಖ ಬ್ರಹ್ಮನೇ ಮೊದಲಾದವರು ಗರ್ಭವನ್ನು ಪ್ರವೇಶ ಮಾಡಿ ಹೊಗಳ್ತಾ ಇದ್ದಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ. ಅದರ ಅರ್ಥ ಮಾತ್ರ ಸ್ವಲ್ಪ ಜಟಿಲ ಉಂಟಾದರೂ ಮೇಲೆ ನೋಡಿಕೊಂಡು ಹೋಗೋದು ಅಂತಾದರೆ, ಸತ್ಯವ್ರತಂ, ನೀನು ಎಂದೂ ಕೂಡ ನಿನ್ನ ನಿಯಮವನ್ನು ಸಡಿಲಿಸಿದವ ಅಲ್ಲ. ಸತ್ಯವ್ರತಂ, ವ್ರತ ಶಬ್ದಕ್ಕೆ ನಿಯಮ ಅಂತ ಅರ್ಥ. ನಿಯಮವನ್ನು ನೀನು ಸಡಿಲಿಸಿದವ ಅಲ್ಲ, ಮಾತನ್ನು ಸಡಿಲಿಸಿದವ ಅಲ್ಲ. ಆವಾಗ ಯಾರೋ ಕೇಳಿದರು, ಅಲ್ಲ ಆಯುಧ ಹಿಡಿಯುವುದಿಲ್ಲ ಅಂತ ಹೇಳಿದ್ದೆಲ್ಲ, ಮತ್ತೆ ಪುನಃ ಆಯುಧ ಹಿಡಿದಿಯಲ್ಲ, ಮಾತನ್ನು ಸಡಿಲಿಸಿದ್ಯಲ್ವೋ, ಸತ್ಯವ್ರತ ಹೋಯ್ತಲ್ವೋ ಅಂದರೆ, ಅದಕ್ಕೆ ದೇವರಿಂದ ನನ್ನ ಮಾತನ್ನು ಪೂರ್ಣ ಅರ್ಥ ಮಾಡಿಕೊಳ್ಳಿಲ್ಲ ನೀನು. ಏನು ಅಂತ ನನ್ನ ಮಾತು? ನನ್ನ ಭಕ್ತರ ಮಾತನ್ನು ನಡೆಸಿಕೊಡುತ್ತೇನೆ ಎನ್ನುವುದು ನನ್ನ ಮಾತು. ನನ್ನ ಮಾತೇ ನನ್ನ ಭಕ್ತರು ಏನು ಮಾತಾಡ್ತಾರೋ ಅದನ್ನು ನಡೆಸಿಕೊಡುವುದೇ ಎನ್ನ ವ್ರತ. ಆದ್ದರಿಂದಲೇ ಅರ್ಜುನನಲ್ಲಿ ಹೇಳಿದ ಕೃಷ್ಣ ಏನು ಅಂತ, ಕೌಂತೆಯ ಪ್ರತಿಜಾನೀಹಿ, ಅರ್ಜುನ ಪ್ರತಿಜ್ಞೆ ಮಾಡೋ. ಏನು ಅಂತ ಪ್ರತಿಜ್ಞೆ ಮಾಡಬೇಕು ಅಂತ ಅರ್ಜುನ. ಭಗವಂತನ ಭಕ್ತರು ಕೆಡರೆಂದು ಕೌಂತೆಯ ಪ್ರತಿಜಾನೀಹಿ. ಭಗವಂತನ ಭಕ್ತರು, ಭಗವಂತನ ನಂಬಿದವರು ಎಂದೂ ಕೂಡ ಹಾಳಾಗುವುದಿಲ್ಲ ಅಂತ ಹೇಳಿಕೊಂಡು ಅರ್ಜುನ ಪ್ರತಿಜ್ಞೆ ಮಾಡೋ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅರ್ಜುನ ಕೇಳಿದ ಅಂದು, ನೀನೇ ಮಾಡಬಾರ್ದಿತ್ತು ಅಂದು. ನನ್ನ ಮಾತನ್ನು ನಂಬೋಲ್ಲ, ನನ್ನ ಭಕ್ತರ ಮಾತನ್ನು ನಂಬ್ತಾರೆ ಜನ, ನನ್ನ ಮಾತನ್ನು ನಂಬೋಲ್ಲ ಅಂದರೆ ನೀನೇ ಪ್ರತಿಜ್ಞೆ ಮಾಡು. ಅರ್ಜುನ ಪ್ರತಿಜ್ಞೆ ಮಾಡಿದ, ಭಗವಂತ ಮಾತನ್ನು ನಡೆಸಿಕೊಟ್ಟ. ಆದ್ದರಿಂದ ದೇವರ ವ್ರತ ಏನು ಅಂತಂದರೆ, ಎನ್ನ ಭಕ್ತರು ಏನು ಮಾತು ಆಡ್ತಾರೋ, ಎನ್ನ ಭಕ್ತರು ಏನು ಸಂಕಲ್ಪ ಮಾಡ್ತಾರೋ ಅದನ್ನು ನಡೆಸಿಕೊಡೋದು ಎನ್ನ ಕರ್ತವ್ಯ ಎನ್ನುವುದೇ ಸತ್ಯವ್ರತ. ಸತ್ಯಪರ, ಸತ್ಯ ಅಂದರೆ ಜಗತ್ತು. ಈ ಜಗತ್ತನ್ನು ಮೀರಿ ನಿಂತವ, ಜಗತ್ತಿಗಿಂತ ವಿಲಕ್ಷಣನಾಗಿರುವವ ಸತ್ಯವ್ರತ, ಸತ್ಯಪರ, ತ್ರಿಸತ್ಯ. 3 ವೇದಗಳು. ಆ 3 ವೇದಗಳಲ್ಲಿ ಭಗವಂತ ಸತ್ಯ 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 ಅಂದರೆ ನಿತ್ಯ ಅಂತ ಅರ್ಥ. ಯಾವಾಗಲೂ ಕೂಡ ವೇದಗಳು ಭಗವಂತನನ್ನೇ ಹೊಗಳುವುದಕ್ಕೋಸ್ಕರ ಇರತಕ್ಕಂಥವುಗಳು. ತ್ರಿಸತ್ಯಂ, ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯ. ಈ ಸತ್ಯವಾದ ಜಗತ್ತು ಹುಟ್ಟಿದ್ದು, ಯೋನಿ ಶಬ್ದಕ್ಕೆ ಕಾರಣ ಅಂತ ಅರ್ಥ. ಸತ್ಯವಾದ ಜಗತ್ತು ಹುಟ್ಟಿದ್ದು ಭಗವಂತ ನಿನ್ನಿಂದ. ಸತ್ಯಸ್ಯ ಯೋನಿಂ, ಹುಟ್ಟಿದ ಜಗತ್ತು ಎಲ್ಲಿ ಉಂಟು ಅಂತಂದು ಬಿಟ್ಟರೆ ನಿಹಿತಂಚ ಸತ್ಯೇ, ಸತ್ಯನಾಮಕ ಭಗವಂತನಲ್ಲಿ ಆ
ಕಿಂತು ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ. ಸತ್ಯಾತ್ಮಕ ಅಂತಂದುಬಿಟ್ರೆ ಕೊನೆಗೆ ಈ ಜಗತ್ತನ್ನು ಕಬಳಿಸುವವ ಅಂತ ಅರ್ಥ. ಸತ್ಯಾತ್ಮ ಶಬ್ದದ ಅರ್ಥ ಸತ್ಯವಾಗಿರತಕ್ಕಂಥ ಜಗತ್ತನ್ನು ಪ್ರಳಯ ಕಾಲದಲ್ಲಿ ತಿನ್ನುವವ ಅಂತ ಅರ್ಥ. ದೇವರೇ, ಇಂಥ ನೀನು ಗರ್ಭಕ್ಕೆ ಬಂದಿದ್ದಿ ಅಂತೇಳಿ ಗರ್ಭಸ್ಥಿತಿಯ ಮೂಲಕ ಭಗವಂತನ ವರ್ಣನೆ ಮಾಡಿದ ಮೇಲೆ ಆ ಭಗವಂತ ಕೃಷ್ಣ ಅಷ್ಟಮಿಯ ಪರ್ವಕಾಲ ರಾತ್ರಿ ಹೊತ್ತಲ್ಲಿ, ಆವಾಗ ನಕ್ಷತ್ರನೂ ಅಷ್ಟಮಿ ಇತ್ತು, ಇದು ನಕ್ಷತ್ರನೂ ರೋಹಿಣಿ ಇತ್ತು, ತಿಥಿಯು ಅಷ್ಟಮಿ ಇತ್ತು, ಕೃಷ್ಣ ಜಯಂತಿ ಅಂತಾಯಿತು. ಅಂಥ ಪರ್ವಕಾಲದಲ್ಲಿ ಭಗವಂತ ತಾನು ರಾತ್ರಿ ಹೊತ್ತಲ್ಲಿ ಅವತರಿಸಿದ. ನಾವು ತುಂಬ ಒದ್ದಾಡ್ತೇವೆ, ರಾಮಚಂದ್ರನಂತೆ ಹಗಲಿಗೆ ಅವತಾರ ಮಾಡಬಾರ್ದಿತ್ತ ಅಂತ ಹೇಳಿದ್ದೀನಿ. ಹಗಲಿಗೆ ಅವತಾರ ಮಾಡಿದರೆ ಆರಾಮ ಇತ್ತು, ನಿದ್ದೆ ಬಿಡತಕ್ಕಂಥ ಪ್ರಸಂಗ ಇಲ್ಲ, ಉಪವಾಸ ಕೂಡುವ ಪ್ರಸಂಗ ಇಲ್ಲ. ಯಾಕೆ ಮಧ್ಯಾಹ್ನ ತನಕ ಹೇಗೂ ಮಾಮೂಲು ಉಪವಾಸನೇ ಇರ್ತೇವೆ. ಮಧ್ಯಾಹ್ನ 12 ಗಂಟೆಗೆ ರಾಮಚಂದ್ರ ಅವತಾರ ಮಾಡಿದ, ಮಧ್ಯಾಹ್ನ ಮೇಲೆ ಗಡದ್ದಾಗಿ ಊಟ ಮಾಡಿದೆವು, ಮಲಗಿದೆವು. ಇದು ಹಾಗಲ್ಲ, ರಾತ್ರಿ ಕೃಷ್ಣ ಬರುವ ತನಕ ಹೊಟ್ಟೆ ಹಸಿದುಕೊಂಡು ಕಾಯ್ತಾ ಇರಬೇಕು, ನಿದ್ದೆ ಬಿಡ್ತಾ ಇರಬೇಕು. ಅದಕ್ಕೆ ವಾದಿರಾಜರು ಉತ್ತರ ಕೊಟ್ಟು ಪ್ರಶ್ನೆಗೆ, ಕೃಷ್ಣ ದೇವರು ಭೂಮಿಗೆ ಯಾಕೆ ಬಂದ ಅಂತ. ದೇವರು ಭೂಮಿಗೆ ಯಾಕೆ ಬಂದ ಅಂತಂದರೆ ರಾಕ್ಷಸರನ್ನು ಬಡಿಯುವುದಕ್ಕೋಸ್ಕರ ಬಂದ ಅಂತ. ರಾಕ್ಷಸರು ಸಂಚಾರ ಮಾಡುವ ಕಾಲ ಯಾವುದು? ರಾತ್ರಿ. ಹಾಗಾದರೆ ರಾಕ್ಷಸರನ್ನು ಹಿಡಿಯಬೇಕು ಅಂತಂದರೆ ಪೊಲೀಸ್ ಯಾವಾಗ ಸಂಚಾರ ಮಾಡಬೇಕು? ಕಳ್ಳರು ರಾತ್ರಿ ಹೊತ್ತಲ್ಲೇ ಸಂಚಾರ ಮಾಡೋದು. ಕಳ್ಳರನ್ನು ಹಿಡಿಯತಕ್ಕಂಥ ಅದು ನಮ್ಮಲ್ಲಿ ಮಾತ್ರ. ಏನು, ಪೊಲೀಸರು ಹಗಲಿಗೆ ಸುತ್ತುವುದು, ಕಳ್ಳರು ರಾತ್ರಿಗೆ ಸುತ್ತುವುದು. ಅವರು ಸೇಫ್, ಇವರು ಸೇಫ್, ಅವರು ಕ್ಷೇಮ, ಇವರು ಕ್ಷೇಮ. ಇನ್ನೂ ಬೇಕಿದ್ರೆ ಕೆಲವು ಪೊಲೀಸರು ರಾತ್ರಿಯಲ್ಲೇ ಸಂಚಾರ ಮಾಡ್ತಾರೆ. ಹಾಗೆ ಇನ್ನೂ ಅವರಿಗೆ ರಕ್ಷಣೆಗೆ ಬೇಕಿದ್ರೆ ಅವರ ಕೈಯಲ್ಲಿ ಒಂದು ಬಿಗಿಲು ಕೊಡ್ತಾರೆ. ರಾತ್ರಿ ಹೊತ್ತಲ್ಲಿ ಎಲ್ಲೇ ಒಂದು ನಿಂತುಕೊಂಡು ಬಿಗಿಲೊಂದು ಶಬ್ದ ಮಾಡಿದೆ. ಆವಾಗ ಕಳ್ಳ ತಿಳ್ಕೊಂಡ ಪೊಲೀಸ್ ಅಲ್ಲಿದ್ದಾನೆ, ಇಲ್ಲಿ ಮನೆಗೆ ಹೋಗ್ಬೋದು ಅಂತ. ವಾದಿರಾಜರು ಕೊಟ್ಟ ಉತ್ತರ, ಕಳ್ಳರನ್ನು ಹಿಡಿಬೇಕು ಅಂತಾದರೆ ಪೊಲೀಸರು ಕಳ್ಳರು ಸಂಚಾರ ಮಾಡತಕ್ಕಂಥ ರಾತ್ರಿ ಹೊತ್ತಲ್ಲೇ ಆರಕ್ಷಕರು ಕೂಡ ಸಂಚಾರ ಮಾಡಿದರೆ ಕಳ್ಳರನ್ನು ಹಿಡೀಲಿಕ್ಕಾಗುತ್ತೆ. ಆ ದೃಷ್ಟಿಯಿಂದ ಕೃಷ್ಣ ತಾನು ರಾತ್ರಿ ಹೊತ್ತಲ್ಲಿ ಸಂಚಾರ ಮಾಡಿದ, ರಾತ್ರಿ ಹೊತ್ತಲ್ಲಿ ಅವತಾರ ಮಾಡಿದ ಅಂತಾರೆ. ಇದರಿಂದ ನಮಗೆ ಗೊತ್ತಾಗೋದೇನು ಗೊತ್ತಾ? ರಾತ್ರಿ 12 ಗಂಟೆ 1 ಗಂಟೆ ತನಕ ಬೀದಿಯಲ್ಲಿ ಸುತ್ತಾ ಇರ್ತಾರಲ್ಲ ರಾಕ್ಷಸರು, ಮನೆಗೆ ಬಿಡುವುದೇ ಇಲ್ಲ. 12 ಗಂಟೆ 1 ಗಂಟೆ ಆದರೂ ರಾತ್ರಿ ಮನೆಗೆ ಬರುವುದೇ ಇಲ್ಲ, ಎಲ್ಲೋ ಬೀದಿಯಲ್ಲಿ ತಿರುಗಾಡ್ತಾನೆ ಇರ್ತಾರೆ. ಮತ್ತು 12 ಗಂಟೆಗೆ 1 ಗಂಟೆಗೆ ಬಂದು ಮಲಗಿದರೆ 8 ಗಂಟೆ 9 ಗಂಟೆ ತನಕ ಏಳುವುದೇ ಇಲ್ಲ. ಅದಕ್ಕಂದ್ರೆ ತಡ ಏಳುವವರು ರಾಕ್ಷಸರು, ರಾತ್ರಿ ಹೊತ್ತು ಬೀದಿ ಅಡ್ಡಾಡುವವರು ರಾಕ್ಷಸರು. ಇಂಥ ರಾಕ್ಷಸನ ಬಡಿಯೋದಕ್ಕೋಸ್ಕರ ಭಗವಂತ. ಅದರಿಂದ ಉಂಟಂತೆ ನಮ್ಮಲ್ಲಿ ಆಂಗ್ಲರು ಕೂಡ ಹೇಳಿಕೊಟ್ರು, ಆದರೆ ಅದನ್ನು ಅನುಸರಣೆ ಮಾಡೋಲ್ಲ. ಏನು ಆಂಗ್ಲರು ಹೇಳಿಕೊಟ್ರು? ನಿಮ್ಮದೇ ಆಂಗ್ಲ ಭಾಷೆಯಲ್ಲಿ ಅರ್ಲಿ ಅರ್ಲಿ, ಏನು ಅರ್ಲಿ ಇರಲಿ ಇರಲಿ ಅಂತ ಮಾಡಿಬಿಡ್ತೇವೆ ನಾವು. ಬೇಗ ಮಲಗು ಬೇಗ ಏಳು ಅಂತ ತಾನೇ ಅದರ ಅರ್ಥ. ಬೇಗ ಮಲಗೋ ಅಲ್ಲ, ಬೇಗ ಏಳೋ ಅಲ್ಲ. ಅದು ರಾಕ್ಷಸರ ಗುಣ ಅಂತಂದರು. ಹಾಗೆ ಭಗವಂತ ತಾನು ಕೃಷ್ಣನಾಗಿ ರಾತ್ರಿ ಹೊತ್ತಲ್ಲಿ ತಾನು ಭೂಮಿಯಲ್ಲಿ ಅವತಾರ ಮಾಡಿದ. ಕೃಷ್ಣ ಬರಬೇಕಾದರೆ ಮೊದಲು ಬಲರಾಮ 3 ತಿಂಗಳು ದೇವಕಿಯ ಗರ್ಭದಲ್ಲಿದ್ದ. ಬಲರಾಮ ಬರಬೇಕಾದರೆ ಮೊದಲು 6 ಜನ ದೇವಕಿಯ ಗರ್ಭದಲ್ಲಿ ಇದ್ದರು. 6 ಜನರನ್ನು 7 ದೇವಕಿ ಕಳ್ಕೊಂಡಿದ್ಲು, 8 ಉಳಿಸಿಕೊಂಡು. ಶಂತನು ಚಕ್ರವರ್ತಿ 7 ಮಕ್ಕಳನ್ನು ಕಳ್ಕೊಂಡ, 8ನೇ ಮಗು ಭೀಷ್ಮನನ್ನು ಉಳಿಸಿಕೊಂಡ. ಆಚಾರ್ಯ ಮಧ್ವರು ಅವತಾರ ಮಾಡಬೇಕು ಅಂತಾದರೆ ಇದೇ ವೇದವತಿ 2 ಮಕ್ಕಳನ್ನು ಕಳ್ಕೊಂಡಿದ್ಳು, 3ನೇ ಮಗುವನ್ನು ಉಳಿಸಿಕೊಂಡು. ಆದ್ದರಿಂದ ನಮಗೆ ಹುಟ್ಟಿದಂಥ ಮಕ್ಕಳು ತೀರಿ ಹೋಗಿ ನಂತರದಲ್ಲಿ ಒಳ್ಳೆಯ ಮಗು ಹುಟ್ಟಿದರೆ ಬೇಸರ ಪಡುವ ಪ್ರಸಂಗ ಇಲ್ಲ ಅಂತ. ಮುಂದೆ ಒಳ್ಳೆಯದು ಮಾಡುವುದಕ್ಕೋಸ್ಕರ ಭಗವಂತ ಮೊದಲು ಕೊಟ್ಟದ್ದನ್ನು ತಗೊಂಡ ಅಂತ ಹಿರಿಯರು. ಇನ್ನೊಂದು ಸಾಮಾನ್ಯ ಒಂದು ಉದಾಹರಣೆ ಹೇಳೋದು ಅಂತಾದರೆ ಹಳ್ಳಿಗಳಲ್ಲಿ ಉಂಟು, ಪೇಟೆಗಳಲ್ಲಿ ಇಲ್ಲ ಕಾಣುತ್ತೆ. ಆಮೇಲೆ ಈಗೀಗಿನ ಅಡುಗೆಯವ್ರಿಗೆ ಅದು ಗೊತ್ತಿಲ್ಲ ಕಾಣುತ್ತೆ. ಹಳ್ಳಿಯ ಪ್ರಾಚೀನ ಅಡುಗೆಯವ್ರಿಗೆ ಒಂದು ನಿಯಮ ಉಂಟು. ಏನು ಅಂತಂದರೆ ಹೋಳಿಗೆ ಪಕ್ಷ ಮಾಡುವುದು ಅಂತಾದರೆ ಆ ಹೋಳಿಗೆ ಮಾಡಿದಾಗ ಮೊದಲಿನ ಹೋಳಿಗೆಯನ್ನು ತೆಗೆದು ಒಲೆಗೆ ಹಾಕುವುದು. ಯಾಕೆ? ಬೆಕ್ಕದ ಹೋಳಿಗೆ ಲಾಯ್ಕಾವುದು. ಅನಂತರದ ಹೋಳಿಗೆ ಚೆನ್ನಾಗಿ ಇದು ಒಂದು 400-500 ಹೋಳಿಗೆ ಮಾಡುವಾಗ ಮಾತ್ರ ಹಾಗಿಟ್ಟುಕೊಳ್ಳಿ. ಒಂದು ಗ್ರಹಚಾರ ಮನೆಯಲ್ಲಿ 1-2 ಹೋಳಿಗೆ ಮಾಡುವ ಹೋಳಿಗೆಯನ್ನು ದೀಕೆಲ್ ಮಾಡಿದ್ರೆ ನಮ್ಮನೆ ದೀಕೆಲ್ ಬಿದ್ದು ರಾಮಡಿ ಅದರಿಂದ ಅದೇ ಬೇಕು
ದೇವರದ್ದು ಚೆನ್ನಾಗಿ ಆಗುತ್ತೆ ಅನ್ನತಕ್ಕಂಥದ್ದನ್ನು ಹಾಗಾದರೆ ಆಚಾರ್ಯ ಮಧ್ವರೇ ಆಗಲಿ, ಭಗವಂತನೇ ಆಗಲಿ, ಭೀಷ್ಮರೇ ಆಗಲಿ ತ್ಯಾಗ ಮಾಡಿಕೊಂಡು ತಾವು ಸಮಾಜಕ್ಕೆ ಬಂದವರು. ಆ ನಿಟ್ಟಿನಲ್ಲಿ ಭಗವಂತ ತಾನು ಸಮಾಜಕ್ಕೆ ಬಂದ ತನ್ನ ಲೀಲೆಗಳನ್ನು ಒಂದೊಂದನ್ನೇ ಸಮಾಜಕ್ಕೆ ತೋರಿಸಿಕೊಟ್ಟ. ಕೊನೆಗೆ ಕಂಸನ ಸಂಹಾರಕ್ಕೆ ಅಂತೇಳಿ ಕೃಷ್ಣ ತಯಾರಾದ. ಹೆಣ್ಮಕ್ಕಳ ಜೊತೆ ನಂದ ಗೋಕುಲದಲ್ಲಿ ಕೃಷ್ಣ ಜಲಕ್ರೀಡೆ ಆಡಿದ. ಗೋಪಿ ವಸ್ತ್ರ ಅಪಹಾರಕಃ ಅಂತೇಳಿಕೊಂಡು ಕೃಷ್ಣಾಷ್ಟೋತ್ತರದಲ್ಲಿ ಅದನ್ನು ಸೇರಿಸಿದ್ದಾರೆ. ಸಂಸಾರ ವೈರಿ ಕಂಸಾರಿ ಮುರಾರಿ ನರಕಾಂತಕಃ ಅಂತೇಳಿ ಕೃಷ್ಣನನ್ನು ಪ್ರತಿ ದಿವಸ ಹೊಗಳ್ತೇವೆ. ನರಕಾಂತಕಃ ಅಂತ ಅನ್ನುವ ಮೇಲೆ ನಮ್ಮ ತಲೆಗೇನು ಬರುತ್ತೆ ಅಂದರೆ ನರಕಾಸುರನ ಮನೆಯಲ್ಲಿದ್ದಂಥ 16,100 ಹೆಣ್ಮಕ್ಕಳನ್ನು ಲಗ್ನಾದವ ಅಂತ ನಮ್ಮ ತಲೆಗೆ ಬರುತ್ತೆ. ಕೃಷ್ಣ ಸ್ತ್ರೀ ಲಂಪಟ ಏನಂತ ನಿಮ್ಮ ತಲೆಗೆ ಹೋದರೆ ಅದೇ ಕೃಷ್ಣಾಷ್ಟೋತ್ತರ ಹೇಳುತ್ತೆ. ನರಕಾಂತಕಃ ಸಂಸಾರ ವೈರಿ ಕಂಸಾರಿ ಮುರಾರಿ ನರಕಾಂತಕಃ, ನಂತರದ ನಾಮವೇ ಅನಾದಿ ಬ್ರಹ್ಮಚಾರಿ ಚ ಅಂತ ಹೇಳಿಕೊಂಡು. ಗೃಹಸ್ಥ ಮಾತ್ರ ಅಲ್ಲ ಕೃಷ್ಣ, ಅನಾದಿ ಕಾಲದಿಂದ ಬ್ರಹ್ಮಚಾರಿಯೂ ಆಗಿದ್ದಾನೆನ್ನುವುದನ್ನು ಕೃಷ್ಣಾಷ್ಟೋತ್ರ ತಿಳಿಸಿಕೊಡುತ್ತಾರೆ. ಹೇಗೆ ಹೆಣ್ಮಕ್ಕಳನ್ನು ಕೃಷ್ಣ ಸ್ವೀಕಾರ ಮಾಡ್ತಾನೋ ಹಾಗೆಯೇ ಅವರನ್ನು ತ್ಯಾಗನೂ ಮಾಡ್ತಾನೆ. ಲಕ್ಷ್ಮಿಯ ಸನ್ನಿಧಾನ ಇದ್ದಾಗ ಮಾತ್ರ ಹೆಣ್ಮಕ್ಕಳನ್ನು ತನ್ನ ಬಳಿಗೆ ಬರಲಿಕ್ಕೆ ಅವಕಾಶ ಕೊಟ್ಟ. ಸನ್ನಿಧಾನ ಯಾವಾಗ ತಪ್ಪಿತೋ ಆವಾಗ ಬಿಟ್ಟುಬಿಟ್ಟು. ನಾವು ಗೋಪಿ ಗೀತೆಯಲ್ಲಿ ಹೆಣ್ಮಕ್ಕಳ ಬಾಯಿಯಲ್ಲಿ ಗೋಪಿ ಗೀತೆ ಬಂತು. ಯಾವಾಗ ಬಂತು ಆ ಹೆಣ್ಮಕ್ಕಳೆಲ್ಲ ಸುತ್ತ ಸೇರಿದ್ದಾರೆ. ಆವಾಗ ಕೃಷ್ಣ ಮಧ್ಯದಲ್ಲಿ ಇದ್ದಾನೆ. ಮಧ್ಯದಲ್ಲಿ ಇದ್ದಂತೇನೆ ಕೃಷ್ಣ ಅದೃಶ್ಯನಾದ. ಆವಾಗ ಹೆಣ್ಮಕ್ಕಳ ಬಾಯಿಯಲ್ಲಿ ಜಯತಿ ತೇಧಿಕಂ. ಏನಿದು ಅದೃಶ್ಯನಾದ ಕೃಷ್ಣನನ್ನು ಕಾಣಿಸಿಕೊಳ್ಳುವ ತಾಕತ್ತುಳ್ಳ ಮಂತ್ರ ಇದು ಜಯತಿ ತೇಧಿಕಂ ಎನ್ನುವುದು. ನಿಮ್ಮ ತಲೆಗೆ ದೇವರು ಬರ್ತಾನೆ. ದೇವರ ಕೋಣೆಯಲ್ಲಿ ಜಪಕ್ಕೆ ಅಂತ ಕೂತಾಗ ನಿಮ್ಮ ತಲೆಗೆ ದೇವರು ಬರ್ತಾನೆ. ಒಂದು ಕ್ಷಣ ಇರ್ತಾನೆ, ಹೋಗಿಯೇ ಬಿಟ್ಟು. ಮತ್ತು ಏನು ಮನಸ್ಸನ್ನು ಎಷ್ಟು ಎಳ್ಕೊಂಡು ತಂದು ದೇವರ ಮೇಲೆ ಇಟ್ಟರೂ ಕೂಡ ಮನಸ್ಸು ನಿಲ್ಲ. ಅದಕ್ಕಂದು ಹಾಗಾದರೆ ಗಾಯತ್ರಿ ಬಿಡು ಆ ಹೊತ್ತಲ್ಲಿ, ಅಷ್ಟಾಕ್ಷರ ಮಾಡುವುದನ್ನು ಬಿಡು ಆ ಹೊತ್ತಲ್ಲಿ, ಲಕ್ಷ್ಮೀ ಶೋಭಾನ ಹೇಳುವುದನ್ನು ಬಿಡು, ಜಯತಿ ತೇಧಿಕಂ ಜನ್ಮನಾವೃಜ ಅಂತ ಮಂತ್ರ ಹೇಳು. ಅಲ್ಲ ಗಾಯತ್ರಿ ಸಾಕು, ಎಷ್ಟು ಮಾಡಿದೆ ಅಷ್ಟೇ ಸಾಕು. ಮನಸ್ಸಿಲ್ಲದೆ ಮಾಡಿದ ಗಾಯತ್ರಿ ಏನು ಬಂತು ಮಾಡು. ಏನು 10 ಮಾಡಬೇಕು ಅಂತ ಉಂಟಲ್ಲ, ಆ ಒಂದು ಕಾಟಾಚಾರಕ್ಕೆ ಮನಸ್ಸು ಇರುವುದೇ ಇಲ್ಲ. ಅಲ್ಲಿ ಕಾಟಾಚಾರಕ್ಕೆ 10 ಗಾಯತ್ರಿ ಮಾಡು. ನಾಳೆ ದಿವಸ ಪುನಃ ಗಾಯತ್ರಿ ಮಾಡಲಿಕ್ಕೆ ಮನಸ್ಸಲ್ಲೇ ನಿಲ್ಲಬೇಕಲ್ಲ. ಗಾಯತ್ರಿ ಮುಗಿದ ಕೂಡಲೇ ಜಯತಿ ತೇಧಿಕಂ ಅಂತ ಶುರು ಮಾಡಿ. ಚೆನ್ನಾಗಿ ಪ್ರಾಮಾಣಿಕವಾಗಿ ಹೇಳು, ಅರ್ಥ ಸಹಿತವಾಗಿ ಹೇಳು. ಜಯತಿ ತೇಧಿಕಂ ಜನ್ಮನಾವ್ರಜ ಶ್ರಯತ ಇಂದಿರ ಸಾಧು ತತ್ರ ಹಿ ಅಂತ ತಾನೇ ಇದು ಆರಂಭ ಆಗುವುದು. ಈ ಗೋಪಿಗೀತೆ ಮುಗಿಯುವಾಗ ಕೃಷ್ಣ ಹೆಣ್ಮಕ್ಕಳಿಗೆ ಪ್ರತ್ಯಕ್ಷ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಗೋಪಿಗೀತೆ ಮುಗಿಯುವಾಗ ನಮ್ಮ ಮನಸ್ಸಿಗೆ ಪುನಃ ಕೃಷ್ಣ ಬರ್ತಾನೆ. ಆ ದೃಷ್ಟಿಯಲ್ಲಿ ಲಕ್ಷ್ಮೀ ಶೋಭಾನ ಗೋಪಿಗೀತೆ ಹೆಣ್ಮಕ್ಕಳಿಗೆ ಮಾತ್ರ ಮೀಸಲು ಅಲ್ಲ, ಗಂಡು ಮಕ್ಕಳಿಗೂ ಕೂಡ ಯಾರ ಮನಸ್ಸು ವ್ಯಗ್ರ ಆಗುತ್ತೋ ಅವರಿಗೆಲ್ಲ ಈ 2 ಮಂತ್ರಗಳು ಮೀಸಲು. ಹಾಗಾದರೆ ಕೃಷ್ಣ ಹೆಣ್ಮಕ್ಕಳನ್ನು ಸ್ವೀಕಾರ ಮಾಡಿದ, ಹೆಣ್ಮಕ್ಕಳ ಜೊತೆ ಚೆನ್ನಾಗಿ ಕ್ರೀಡೆ ಆಡಿದ, ಹೆಣ್ಮಕ್ಕಳ ಮನಸ್ಸಿನ ಆಸೆಯನ್ನು ಪೂರ್ತಿ ಮಾಡಿದ. ಏನು ಆಸೆ ಪೂರ್ತಿ ಮಾಡಿದ? ಆ ಹೆಣ್ಮಕ್ಕಳಿಗೆ ಕೃಷ್ಣನಿಂದ ಮಗು ಬೇಕಿತ್ತು, ಅದನ್ನು ಪೂರ್ತಿ ಮಾಡಿದ. ಎಷ್ಟು ಮಕ್ಕಳನ್ನು ಕೊಟ್ಟ ಒಟ್ಟಿಗೆ ಆಚಾರ್ಯ ಮಧ್ವರಂತಾರೆ, ಏನು ಲೆಕ್ಕ ಗೊತ್ತಿದ್ದೀವಿ, ನನಗೆ ಲೆಕ್ಕ ಗೊತ್ತಿಲ್ಲ ಅಂತ. ಅಷ್ಟು ಮಕ್ಕಳನ್ನು, ಅದನ್ನೇ ಭೀಷ್ಮಾಚಾರ್ಯ ಕೊನೆಗೆ ಹೇಳಿದ್ದು, ದೇವಕೀ ನಂದನ ಸ್ರಷ್ಟ ಅಂತಂದು. ಸ್ರಷ್ಟ ಅಂತಂದು ಸೃಷ್ಟಿ ಮಾಡುವವ ಅಂತೆ ಭೀಷ್ಮಾಚಾರ್ಯರು ಕೃಷ್ಣನನ್ನು ಹೊಗಳುವುದು. ದೇವಕೀ ನಂದನ ಸ್ರಷ್ಟ. ಬರೇ ಸ್ರಷ್ಟ ಅಂತಂದಿದ್ರೆ ಬೇರೆ ಭಗವಂತನ ಮೂಲ ರೂಪವೋ ಅಂತ ಏನೋ ಸಂಶಯ ಬರ್ತಿತ್ತು. ದೇವಕೀ ನಂದನ ಅಂತೇಳಿ ಸ್ರಷ್ಟ ಅಂತಂದದ್ದರಿಂದ ಕೃಷ್ಣ ರೂಪವೇ ಅಷ್ಟು ಮಕ್ಕಳನ್ನು ಆ ಗೋಪಿಕಾ ಸ್ತ್ರೀಯರಿಗೆ ಕೊಟ್ಟಿದ್ದು. ಕೊಟ್ಟು ಅಷ್ಟೊತ್ತಿಗೆ ಬಂದ ಯಾರು? ಅಕ್ರೂರ ಬಂದ. ಕೃಷ್ಣನ ಕರ್ಕೊಂಡು ಹೋಗಲಿಕ್ಕೆ ಅಂತ ಅಕ್ರೂರ ಬಂದ. ಕೃಷ್ಣ ಅಕ್ರೂರನದ್ದು ಏನಾದರೂ ಹೇಳಿದ್ನ ಏನು ಅಂತ, ತಡಿ ಅಷ್ಟು ದಿಢೀರಂತ ಬರಲಿಕ್ಕಾಗೋಲ್ಲ, ಈ ಹೆಣ್ಮಕ್ಕಳೆಲ್ಲ ನನ್ನನ್ನೇ ನಂಬಿಕೊಂಡಿರುವವರು, ಈ ಹೆಣ್ಮಕ್ಕಳನ್ನು ಸಮಾಧಾನ ಮಾಡಿ
ಅವರು ಒಪ್ಪಿದ್ರೆ ನಾನು ಬರ್ತೇನೆ ಅಂತ ಕೃಷ್ಣ ಹೇಳಲಿಲ್ಲ. ಹಿಂದಿನ ದಿವಸ ಸಾಯಂಕಾಲ ಅಕ್ರೂರ ಬಂದ, ಮರು ದಿವಸ ಬೆಳಿಗ್ಗೆ ಕೃಷ್ಣ ಹೊರಟೇ ಬಿಟ್ಟ. ಹೆಣ್ಮಕ್ಕಳಿಗೆ ಹೇಳಲೇ ಇಲ್ಲ ಕೃಷ್ಣ. ಅದನ್ನೇ ಹೇಳುವುದು ಅನಾದಿ ಬ್ರಹ್ಮಚಾರಿ ಚ. ಆ ಹೆಣ್ಮಕ್ಕಳಲ್ಲಿ ಆ ಹೊತ್ತಿಗೆ ಲಕ್ಷ್ಮಿಯ ಸನ್ನಿಧಾನ ಇರಲಿಲ್ಲ. ಆದ್ದರಿಂದ ಕೃಷ್ಣ ಏನು ಮಾಡಿದ, ಯಾವಾಗ ಲಕ್ಷ್ಮಿಯ ಸನ್ನಿಧಾನ ಇರುವುದಿಲ್ವೋ ಆವಾಗ ಅವರೆಲ್ಲ ಕಾಲ ಕಸ ಕೃಷ್ಣನಿಗೆ. ಆದ್ದರಿಂದ ಕೃಷ್ಣ ಹೊರಟ. ಹೆಣ್ಮಕ್ಕಳಿಗೆ ಗೊತ್ತಾಯಿತು, ರಥದ ಮುಂದೆ ಅಡ್ಡ ಬಿದ್ದರು. ನಿನ್ನ ರಥ ಹೋಗುವುದಾದರೆ ಎಮ್ಮ ಮೇಲೆ ಹೋಗಲಿ ಅಂತಂದರು. ಕೃಷ್ಣ ಅವರನ್ನು ಸಮಾಧಾನ ಮಾಡಿ ಬದಿಗೆ ನಿಲ್ಲಿಸಿದ. ಕೃಷ್ಣನ ರಥ ಮುಂದೆ ಹೋಯಿತು. ಅಕ್ರೂರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಮುನೆಯಲ್ಲಿ ಅಕ್ರೂರ ಸ್ನಾನಕ್ಕೆ ಇಳಿದ. ರಥದಲ್ಲಿ ಕೃಷ್ಣ ಬಲರಾಮರಿದ್ದಾರೆ. ಭಗವಂತ ಮತ್ತು ಶೇಷ ರಥದಲ್ಲಿದ್ದಾರೆ. ಅಕ್ರೂರ ಅವರನ್ನು ಸ್ವಲ್ಪ ಕೂಡಿ ಅಂತೇಳಿ ಕೂಡಿಸಿ ಯಮುನೆಗೆ ಇಳಿದ. ಯಮುನೆಗೆ ಇಳಿದು ಸ್ನಾನ ಮಾಡಿದ. ಸ್ನಾನ ಮಾಡಿ ಅಗಮರ್ಷಣ ಅಂತ ಒಂದು ಮಂತ್ರ ಉಂಟು. ಆ ಮಂತ್ರ ಹೇಳಲಿಕ್ಕೆ ಒಂದು 5 ನಿಮಿಷ ಆದರೂ ಬೇಕು, ಎಷ್ಟು ಅವಸರ ಅಂತಂದರೂ ಕೂಡ. ಅಷ್ಟು ಹೊತ್ತು ಅಷ್ಟು ಹೊತ್ತು ರಥದಲ್ಲಿ ಕೃಷ್ಣ ಬಲರಾಮರು ಕಾಯ್ತಾ ಇದ್ರು ಅಂತ. ನಾವಲ್ಲಿ ಮನೆಯಲ್ಲಿ ಒಂದು ಸ್ವಾಮಿಗಳನ್ನು ಜುಜುಬಿ ಸ್ವಾಮಿಗಳನ್ನು ಕಾಯಿಸುತ್ತಂತಲೇ ನಾವು ಮೇಲೆ ಕೆಳಗೆ ನೋಡ್ತೇವೆ. ಸ್ವಾಮಿಗಳೇ ಸಿಟ್ಟಾಗುತ್ತಾರೆ, ನನ್ನನ್ನು ಬರಲಿಕ್ಕೆ ಹೇಳಿದ ಕಾಯಿಸ್ತಾ ಇದ್ದಾನೆ ಅಂತ ಹೇಳಿಕೊಂಡು. ಅಷ್ಟು ದೊಡ್ಡ ಭಗವಂತ ಅಕ್ರೂರನಿಗೋಸ್ಕರ ರಥದಲ್ಲಿ ತೆಪ್ಪಗೆ ಕೂತಿದ್ದ ಅಂತ. ಎಷ್ಟೊತ್ತಿಗೆ ಬರ್ತಾನೆ, ಎಷ್ಟೊತ್ತಿಗೆ ದೇವರ ಪೂಜೆ ಮುಗಿಯುತ್ತೆ, ಎಷ್ಟೊತ್ತಿಗೆ ಸ್ನಾನ ಮುಗಿಯುತ್ತೆ ಅಂತ ಹೇಳಿಕೊಂಡು. ಆದರೂ ಅವಸರ ಆಗುತ್ತೆ ಅಂತೇಳಿ ಅಕ್ರೂರ ಅವಸರ ಮಾಡಿಲ್ಲ, ನಿಧಾನ ಮಾಡ್ತಾ ಇದ್ದ. ದೇವರು ಕಾಯ್ತಾ ಕೂತ. ಅಂದರೆ ಏನರ್ಥ? ಶ್ರದ್ಧೆ. ಪಂಡರಾಪುರ ಗೊತ್ತಾ? ಪುಂಡಲೀಕ ಮುನಿ ಗೊತ್ತಾ? ಅಪ್ಪಮ್ಮನ ಸೇವೆ ಮಾಡ್ತಾ ಇದ್ನ. ಅವನ ಅಪ್ಪಮ್ಮನಿಗೆ ಮಾಡುವ ಸೇವೆಗೆ ಒಲಿದು ವಿಠ್ಠಲ ತಾನು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇವನ ಬಳಿಗೆ ಬಂದೇ ಬಿಟ್ಟ. ನಾನು ಬಂದಿದ್ದೇನೆ, ವಿಠ್ಠಲ ಬಂದಿದ್ದೇನೆ, ದೇವರು ಬಂದಿದ್ದೇನೆ ಅಂತ ವಿಠ್ಠಲ ಅಂದ. ಸ್ವಲ್ಪ ಕೂತ್ಕೋ, ಅಪ್ಪ ಅಮ್ಮ ನನಗೆ ಊಟ ಆಗಿಲ್ಲ, ಊಟ ಮಾಡಿಸಿ ಬರ್ತೇನೆ ಅಂತ ಹೇಳ್ಕೊಂಡು ಅವನಿಗೊಂದು ಇಟ್ಟಿಗೆ ಕಲ್ಲನ್ನು ಕೊಟ್ಟ ಅಂತ. ಇದರ ಮೇಲೆ ಸ್ವಲ್ಪ ನಿಂತುಕೋ, ಈಗ ಬರ್ತೇನೆ ಅಂತ ಹೇಳಿ ಅಪ್ಪಮ್ಮನ ಶುಶ್ರೂಷೆಗೆ ಹೋದವ. ಅವ ಹೋದ ಶುಶ್ರೂಷೆಗೆ, ಇವ ನಿಂತ, ಇನ್ನೂ ನಿಂತೇ ಇದ್ದಾನೆ. ಯಾರೋ ಕೇಳಿದ್ರಂತೆ ವಿಠ್ಠಲ, ಯಾಕೋ ನಿಂತಿದ್ದೆ ಅಂತ. ಆ ಪುಂಡಲೀಕ ನಿಲ್ಲಿಕ್ಕೆ ಹೇಳಿದ್ದಾನೆ, ಅದರಿಂದ ನಿಂತಿದ್ದೆ. ನಾವು ಕೂತ್ಕೊಂಡು ಹೇಳೋದಂತ ನಿಂತುಕೊಂಡೇ ಇರ್ತೇನೆ ಅಂತ ಹೇಳಿಕೊಂಡು. ಹೀಗೆ ನಾವು ಶ್ರದ್ಧೆಯಿಂದ ದೇವರನ್ನು ಕಾಯಿಸ್ತೇವೆ ಅಂತಂದರೆ ದೇವರು ತಲೆಗೆ ತಗೊಳ್ಳಲ್ಲ. ನನ್ನನ್ನು ಕಾಯಿಸ್ತಾ ಇದ್ದಾನೆ ತಲೆಗೆ ತಗೊಳ್ಳಲ್ಲ, ಇವ ತನ್ನ ಕರ್ತವ್ಯ ಮಾಡ್ತಾ ಇದ್ದಾನೆ ಅದನ್ನು ತಲೆಗೆ ತಗೊಳ್ತಾನೆ. ಹಾಗೆ ಅಗಮರ್ಷಣ ಮುಗಿಸಿದ, ರಥಕ್ಕೆ ಬಂದ, ಹೋದರು. ಸರಿ, ಕಂಸನ ಬೀದಿಯಲ್ಲಿ ಕೃಷ್ಣ ರಥದಿಂದ ಇಳಿದ. ಅಕ್ರೂರನ್ ಹೇಳಿದ, ರಥ ಹಿಡ್ಕೊಂಡು ಹೋಗು, ನಾನು ರಥದಲ್ಲಿ ಬರೋಲ್ಲ. ಯಾಕೆ? ರಾಜನ ರಥ ಹೋಗುವ ಬೀದಿ, ರಾಜನ ರಥ ಹೋಗುವ ರಥ ಬೀದಿ. ಈ ಬೀದಿಯಲ್ಲಿ ಪ್ರಜೆಗಳು ತಾವು ತಮ್ಮ ಗಾಡಿಯಲ್ಲಿ ಹೋಗಬಾರದು. ಆದ್ದರಿಂದ ಕೃಷ್ಣ ರಥ ಬೀದಿ ಬಂದಾಗ ಗಾಡಿಯಿಂದ ಇಳಿದ. ಕನಕನ ಕಿಂಡಿ ತನಕ ಬರ್ತೇವೆ. ಯಾವಾಗ? ಮಧ್ಯಾಹ್ನ ಮೇಲೆ ಅಂತಾದರೆ 3 ಗಂಟೆಯಿಂದ 5 ಗಂಟೆಯ ಒಳಗೆ, ಬೆಳಿಗ್ಗೆ ಅಂತಾದರೆ 8 ಗಂಟೆಯಿಂದ 10 ಗಂಟೆಯ ಒಳಗೆ ರಥ ಬೀದಿಗೆ ಬರ್ತೇವೆ. ಯಾಕೆ? ಆ 4 ಗಂಟೆಯಲ್ಲಿ ರಥ ಬೀದಿಗೆ ಗಾಡಿಯಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ರಥ ಬೀದಿಗೆ ಗಾಡಿಯಲ್ಲೇ ಬಂದು ಕನಕನ ಕಿಂಡಿ ಹತ್ರ ಗಾಡಿಯನ್ನು ನಿಲ್ಲಿಸಿ ಇಳಿಯುವಾಗ ಯಾರೋ ಮಠದವ ಸಿಕ್ಕಿದ. ಅವನ ಹತ್ರ ಕೇಳಿದೆವು, ಏನಂತ? ಗಾಡಿ ನವಗ್ರಹ ಕಿಂಡಿ ಮಠ ಪೋಪ್ರಿಯ. ಅದಕ್ಕೆ ಅವ ಅಂದ, ಗಾಡಿ ಪೋಪಳಿ ದೊಡ್ಡ ಮಿತ್ತು ಪೋವಳಿ. ನಮಗೆ ದೇವರ ರಥ ಹೋಗುವ ಬೀದಿಯಲ್ಲಿ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ. ರಾಜನ ರಥ, ಕಂಸ ರಾಜನ ರಥ ಹೋಗುವ ಬೀದಿಯಲ್ಲಿ ಕೃಷ್ಣ ರಥದಿಂದ ಇಳಿದು ನಡಿಗೆಯಲ್ಲಿ ಹೋದ. ಈಗಲೂ ಕೂಡ ರಥ ಬೀದಿಯಲ್ಲಿ ಸ್ವಾಮಿಗಳು ಕಾರಲ್ಲಿ ಹೋಗೋಲ್ಲ. ಕೊನೆಗೆ ನಾವೇ ಉಳಿಸಿಕೊಂಡಿದ್ದೇವೆ. ನೀವು ಉಳಿಸಿಕೊಳ್ಳದಿದ್ದರೂ ಕೂಡ ಆ ನಿಯಮವನ್ನು ನಾವು ಸ್ವಾಮಿಗಳಂತೂ ಉಳಿಸಿಕೊಳ್ಳಿದ್ದೇವೆ. ಅದಕ್ಕೆ ಯಾರೋ ಕೇಳಿದರು, 8 ಮಠದ ಸ್ವಾಮಿಗಳಿಗೆ ಮಾತ್ರವೋ ಬೇರೆ ಸ್ವಾಮಿಗಳಿಗೂ ಉಂಟ ಅಂತ. ನಾವಂದರೆ ಎಲ್ಲ ಸ್ವಾಮಿಗಳಿಗೂ ಉಂಟು ಅಂತ. ಅದನ್ನು ಯಾರಿಗೋ ಯಾವ ಸ್ವಾಮಿಗಳಿಗೂ ಕೇಳಿಸಿಕೊಳ್ಳಿಕ್ಕಾಗಿಲ್ಲ. ಅದೆಲ್ಲ ಏನು ನಿಯಮ ಇದ್ದರೂ ನಿಮಗೆ 8 ಮಠದ ಸ್ವಾಮಿಗಳಿಗೆ ಮಾತ್ರ, ನಮಗೆಲ್ಲ ನಿಯಮ ಇಲ್ಲ, ನಾವು ರಥ ಬೀದಿಯಲ್ಲಿ ಗಾಡಿಯಲ್ಲೇ ಬರ್ತೇವೆ ಅಂತಂದು ಮಾಡ್ತೇವೆ ಇವರಿಗೆ ಅಂತ. ನಾವೇನು ಕಮ್ಮಿ? ಉಡುಪಿ ಸ್ವಾಮಿಗಳಿಗೂ ನಾವು ಜೋರಿದ್ದೇವೆ.
ನಾವೇನು ಮಾಡಿದೆವು, ಅವರ ಕಾರಲ್ಲಿ ಬಂದರು. ಕಾರಲ್ಲಿ ಬಂದಾಗ ಏನು ಸಂಸ್ಕೃತ ಶಾಲೆ ಹತ್ರ ಕಾರಲ್ಲಿ ಬರ್ತಾ ಇದ್ದಾರೆ. ನಾವೇನು ಮಾಡಿದೆವು, ಪಲ್ಲಕ್ಕಿ ಬ್ಯಾಂಡ್ ವಾದ್ಯ ಹಿಡ್ಕೊಂಡು ಅಲ್ಲಿಗೆ ಹೋಗಿ ಅವ್ರ ಗಾಡಿಯಲ್ಲೇ ಬರಬೇಕು ಅಂತ ರಥ ಬೀದಿ ತನಕ ನಮ್ಮದು ಪಲ್ಲಕ್ಕಿ ಬ್ಯಾಂಡ್ ವಾದ್ಯ ನೋಡಿಕೊಂಡು ಅವ್ರ ಗಾಡಿಯಲ್ಲಿ ಹಿಡಿದೇ ಬಿಟ್ಟು ಎಂಟ್ಲೆಗೆ ಅನುಕೂಲನ ಅಪ್ಲೈಲ್ಲ. ಅವರಿಗೆ ಮೆರವಣಿಗೆ ಸಿಕ್ಕಿದ್ದು, ನಮಗೆ ಶಾಸ್ತ್ರ ಸಿಕ್ಕಿತ್ತು. ಯಾವುದೇ ಸ್ವಾಮಿಗಳು ಕೃಷ್ಣನ ರಥ, ಕೃಷ್ಣನ ತೇರು ಹೋಗುವ ಬೀದಿಯಲ್ಲಿ ನಾವು ನಮ್ಮ ಗಾಡಿಯಲ್ಲಿ ಹೋಗಬಾರದು. ಕೃಷ್ಣ ತಾನು ಸಮಾಜಕ್ಕೆ ತೋರಿಸಬೇಕು. ಹಾಗೆ ಕೃಷ್ಣ ಹೋದ, ಕುಬ್ಜೆ ಸಿಕ್ಕಿದಳು, ಅವಳಿಂದ ಗಂಧ ಸ್ವೀಕಾರ ಮಾಡಿದ, ರಜಕ ಸಿಕ್ಕಿದ, ಬಟ್ಟೆ ತಗೊಂಡ, ಅವನ ತಲೆ ಹಾರಿಸಿದ. ಹೀಗೆ ಕೃಷ್ಣ ಮುಂದೆ ಹೋಗಿ ಕಂಸನ ಬಿಲ್ಲನ್ನು ಮುರಿದಂಥ ಕೃಷ್ಣ ರಾತ್ರಿಯಲ್ಲಿ ಛತ್ರದಲ್ಲಿ ಬಂದು ಮಲಗಿದ. ಬಿಲ್ಲು ಮುರಿದದ್ದು ಹಿಂದಿನ ದಿವಸ ರಾತ್ರಿ ಛತ್ರದಲ್ಲಿ ಬಂದು ಮಲಗಿದ. ಆಚಾರ್ಯ ಮತ್ತು ಆವಾಗ ಒಂದು ಮಾತು ಹೇಳ್ತಾರೆ, ರಾತ್ರವು ಪಯೋನ್ವಿತ ಶುಭಾನ್ನಂ ಉವಾಸ ಕಾಮಂ ಅಂತ ಮಧ್ವರು ಹೇಳಿದ ಮಾತು. ಕೃಷ್ಣ ಬಿಲ್ಲನ್ನು ಮುರಿದು ಛತ್ರಕ್ಕೆ ಬಂದ ಅಲ್ವೋ, ತನ್ನ ಛತ್ರಕ್ಕೆ ಬಂದ ಅಲ್ವೋ, ಛತ್ರಕ್ಕೆ ಬಂದು ಮಲಗುವ ಮೊದಲು ಊಟ ಮಾಡಿ ಮಲಗಿದ. ಏನು ಊಟ ಮಾಡಿದ ಅಂತಾರೆ ಮಧ್ವರು. ರಾತ್ರವು ಪಯೋನ್ವಿತ ಶುಭಾನ್ನಂ, ಹಾಲು ಮಿಶ್ರಿತ ಅನ್ನವನ್ನು ಕೃಷ್ಣ ರಾತ್ರಿಯಲ್ಲಿ ಊಟ ಮಾಡಿ ಮಲಗಿದ. ರಾತ್ರಿಯಲ್ಲಿ ಮಜ್ಜಿಗೆ ನಿಷಿದ್ಧ, ರಾತ್ರಿಯಲ್ಲಿ ಮೊಸರಂತೂ ಸುತರಾಂ ನಿಷಿದ್ಧ. ರಾತ್ರಿಯಲ್ಲಿ ಮೊಸರು ಕುಡಿದು ಮಜ್ಜಿಗೆಯೂ ಅಷ್ಟಕ್ಕಷ್ಟೇ ಊಟ ಮಾಡುವುದಾದ್ರೆ ರಾತ್ರಿಯಲ್ಲಿ ಪಯಸ್ ಅಂದರೆ ಹಾಲು ಅಂತ ಅರ್ಥ. ಹಾಲಿನಿಂದ ಮಿಶ್ರಿತವಾದ ಅನ್ನವನ್ನು ಕೃಷ್ಣ ರಾತ್ರಿ ಊಟ ಮಾಡಿ, ಅದು ಕೂಡ ಈಗ ಹಳ್ಳಿಗಳಲ್ಲಿ ಉಂಟು. ರಾತ್ರಿ ಹೊತ್ತು ಹಗಲಿಗೆ ಮಜ್ಜಿಗೆ ಮಾತ್ರ ಬಡಿಸ್ತಾಳೆ ಅಮ್ಮ. ರಾತ್ರಿ ಹೊತ್ತು ಮಾತ್ರ ಬಡಿಸುವಾಗ ಒಂದು ಕೈಯಲ್ಲಿ ಹಾಲು ಹಿಡ್ಕೊಂಡಿರ್ತಾಳೆ, ಇನ್ನೊಂದು ಕೈಯಲ್ಲಿ ಮಜ್ಜಿಗೆ ಹಿಡ್ಕೊಂಡಿರ್ತಾಳೆ. ಯಾಕೆ ಹಾಲು ಮಜ್ಜಿಗೆ ಎರಡೆರಡು ಯಾಕೆ ಅಂತ, ಬರೇ ಹಾಲು ಹಾಕಿದರೆ ಅದಕ್ಕೆ ಉಪ್ಪು ಹಾಕಿ ಊಟ ಮಾಡಬಾರದು, ಅದು ವಿಷ ಆಗುತ್ತೆ. ಸಕ್ಕರೆ ಹಾಕಿ ಊಟ ಮಾಡೋಣ ಅಂತಂದುಬಿಟ್ರೆ ನಮ್ಮ ಮಕ್ಕಳ ರಕ್ತದಲ್ಲೇ ಸಕ್ಕರೆ ಉಂಟು. ಹುಟ್ಟುವಾಗಲೇ ಮಕ್ಕಳಿಗೆ ಸಕ್ಕರೆ ಕಾಯಿಲೆ. ಏನು ಅಧ್ವಾನ ಬಂತು ನಮ್ಮ ಜೀವನದಲ್ಲಿ. ಹಿಂದಿನ ಕಾಲದಲ್ಲಿ ಸಕ್ಕರೆ ಅಂತಂದರೆ ಹುಡುಕಿಗೆ ಡಬ್ಬಕ್ಕೆ ಹೋಗಬೇಕಿತ್ತು. ಈಗಿನ ಕಾಲದಲ್ಲಿ ಮಾತಲ್ಲಿ ಸಕ್ಕರೆ ಇಲ್ಲ, ರಕ್ತದಲ್ಲಿ ಸಕ್ಕರೆ ಸೇರಿಕೊಂಡು ಇಂಥ ಪ್ರಸಾದದಿಂದ ಸಕ್ಕರೆ ಹಾಕಿ ಊಟ ಮಾಡುವಂತಿಲ್ವೋ. ಉಪ್ಪು ಹಾಕಿದರೆ ವಿಷ ಆಗುತ್ತಾ, ಅದಕ್ಕೋಸ್ಕರ ಇನ್ನೊಂದು ಕೈಲಿದ್ದಂಥ ಮಜ್ಜಿಗೆಯಲ್ಲಿ ಒಂದು ಚೂರು ಹಾಕ್ತಾಳೆ. ಹೆಚ್ಚು ಹಾಲು ಹಾಕಿದ್ದು ಚೂರು ಮಜ್ಜಿಗೆ ಹಾಕ್ತಾಳೆ, ಮಿಶ್ರ ಮಾಡಿದ್ರು, ಅದಕ್ಕೆ ಒಂದು ಉಪ್ಪು ಹಾಕಿ ಊಟ ಮಾಡಿದ್ದು. ರಾತ್ರಿಯಲ್ಲಿ ಹಾಲು ಅನ್ನ ಊಟ ಮಾಡಬೇಕೆನ್ನುವುದನ್ನು ಕೃಷ್ಣನ ಮೂಲಕ ಆಚಾರ್ಯ ಮಧ್ವರು ಸಮಾಜಕ್ಕೆ ಕೊಟ್ಟ ಆಯುರ್ವೇದದ ಔಷಧ ಇದು. ಹಾಗೆ ರಾತ್ರಿಯಲ್ಲಿ ಊಟ ಮಾಡಿದ. ಮರುದಿವಸ ಎದ್ದು ಆನ್ಮೀಕ ಎಲ್ಲ ಏನು ಮಾಡಬೇಕಾದ್ದನ್ನೆಲ್ಲ ಮುಗಿಸಿಕೊಂಡು ಕಂಸನ ಅರಮನೆಗೆ ಅಂತ ಕೃಷ್ಣ ಹೋಗಿದ್ದಾನೆ. ಎಲ್ಲ ಸೈನ್ಯವನ್ನು ಸಂಹಾರ ಮಾಡಿದ, ಆನೆಯನ್ನು ಕೊಂದ, ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ ಅಂತ ಆಯಿತು. ಆಮೇಲೆ ಕಂಸನ ಧ್ವಂಸ, ಹೇಗೆ ಕೊಂದ ಕಂಸನನ್ನು. ಮತ್ತವರೆಲ್ಲ ಅಲ್ಲೇ ಇದ್ದಾರೆ, ಜೊತೆಗೆ ಇದ್ದಾರೆ, ಕೃಷ್ಣನ ಜೊತೆಗೆ ಏನೇನು ಮಾಡ್ತಾನೆ ಅಂತ ನೋಡಲಿಕ್ಕೆ ಜೊತೆಗೆ ಇದ್ದಾರೆ. ಹೇಗೆ ಕೊಂದ, ಕೈಯಲ್ಲಿ ಕೃಷ್ಣನಿಗೆ ಆಯುಧಗಳು ಬೇಕಾದಿತ್ತು, ಎಲ್ಲ ಆಯುಧಗಳನ್ನು ಬದಿಗಿಟ್ಟ, ಕಾಲಲ್ಲಿ ಕಂಸನನ್ನು ಒದ್ದು ಕೊಂದ. ಪದಯೋ ದದೌ ಪ್ರಹಾರ ಅಂತಾರೆ, ಕಾಲುಗಳಿಂದ ಒದ್ದು ಕಂಸನನ್ನು ಜರ್ಜರ್ ಮಾಡಿ ಕೊಂದ್ಬಿಟ್ಟ. ಎಲ್ಲ ಒಂದು ಕತ್ತಿಯಿಂದ ತಲೆ ಹಾರಿಸಿದರೆ ಹೋಗ್ತಿತ್ತಲ್ಲ, ಈ ಬೇಡ, ಕಾಲಲ್ಲಿ ಆಗಬೇಕು. ಆವಾಗ ಕಂಸನ ದೇಹದಿಂದ ಮಾತು ಬಂತಂತೆ, ಮುಯ್ಯಿಗೆ ಮುಯ್ಯು ತೀರಿತು ಅಂತ ಮಾತು ಬಂತು. ಒಂದು ಹಾಡುಂಟ ದಾಸರದ್ದು, ಮುಯ್ಯಿಗೆ ಮುಯ್ಯು ತೀರಿತು ಅಂತ ದಾಸರದ್ದೊಂದು ಹಾಡುಂಟು. ಅದು ಆವಾಗ ಕಂಸನ ಬಾಯಿಯಿಂದ ಬಂದಿರತಕ್ಕಂಥ ಮಾತು. ಏನು ಮುಯ್ಯಿಗೆ ಮುಯ್ಯು ತೀರಿತು, ಸೇಡಿಗೆ ಸೇಡು. ಏನು, ಕಂಸನ ದೇಹದೊಳಗೆ ಯಾರಿದ್ದಾರೆ? ಭೃಗು ಋಷಿಗಳು ಇದ್ದಾರೆ. ಕಂಸನ ದೇಹದೊಳಗೆ ಭೃಗು ಋಷಿಗಳು ಸೇರಿಕೊಂಡಿದ್ದಾರೆ ಕಂಸನ ದೇಹದೊಳಗೆ. ಇದೇ ಭೃಗು ಋಷಿಗಳು ಏನು ಮಾಡಿದ್ರು, ಒಂದು ಸಂದರ್ಭದಲ್ಲಿ ತ್ರಿಮೂರ್ತಿಗಳಲ್ಲಿ ದೊಡ್ಡವರು ಯಾರು ಅಂತ ನೋಡಿಕೊಂಡು ಬರ್ತೇನೆ ಅಂತ ಹೋದವರು ರುದ್ರದೇವರ ಬಳಿಗೆ ಹೋದರು. ಪಾರ್ವತಿ ಜೊತೆ ಆರಾಮದಲ್ಲಿದ್ದರು. ಆವಾಗ ಶಾಪ ಕೊಟ್ಟಾಗ ರುದ್ರದೇವರು ಸಿಟ್ಟಾದರೂ ಪಾರ್ವತಿ ಸಮಾಧಾನ ಮಾಡಿದರು. ಬ್ರಹ್ಮದೇವರ ಬಳಿಗೆ ಹೋದಾಗ ಈ ಭೃಗು ಋಷಿಗಳನ್ನು ನೋಡಲೇ ಇಲ್ಲ, ಜಪದಲ್ಲೇ ಕೂತಿದ್ರು. ಆವಾಗ ಸಿಟ್ಟು ಬಂದಾಗ ಬ್ರಹ್ಮದೇವರು ತನ್ನ ಸಿಟ್ಟನ್ನು ತಾನೇ ಶಾಂತ ಮಾಡಿಕೊಂಡರು. ಭಗವಂತನ ಬಳಿಗೆ ಹೋದರು, ಆರಾಮದಿಂದ
ರೂಪದಲ್ಲಿ ಮಲಗಿದ್ದ. ಆವಾಗಲೂ ಭೃಗು ಋಷಿಗಳಿಗೆ ಸಿಟ್ಟು ಬಂದು ಎದೆಗೆ ಒದ್ದೇ ಬಿಟ್ಟರು. ದೇವರು ಎದ್ದು ಇಳಿದು ಶೇಷನಿಂದ ಕೆಳಗಿಳಿದು ಭೃಗು ಋಷಿಗಳ ಪಾದಪೂಜೆ ಮಾಡಿ ನೋವಾಯ್ತಾ ಅಂತ. ಒದ್ದದ್ದು ಭಗವಂತನಿಗೆ, ನೋವಾಯ್ತಾ ಅಂತ ಕೇಳಿದ್ದು ಭೃಗು ಋಷಿಗಳ ಹತ್ರ, ನಿಮ್ಮ ಕಾಲಿಗೆ ನೋವಾಯ್ತಾ ಅಂತ. ಯಾಕೆ? ಭೃಗು ಋಷಿಗಳು ಒದ್ದ ಜಾಗ ಯಾವುದು ಗೊತ್ತಾ? ದೇವರ ಎದೆ. ಎದೆ ಅಂದರೆ ಯಾವುದು ಗೊತ್ತಾ? ಮನೆಯವರು ಇರುವ ಜಾಗ. ದೇವರ ಮನೆಯವರು, ಲಕ್ಷ್ಮಿ ಇರುವ ಜಾಗ, ಶ್ರೀವತ್ಸ ಚಿಹ್ನೆ ಇರತಕ್ಕಂತಹ ಜಾಗ. ಆ ಜಾಗಕ್ಕೆ ಭೃಗು ಋಷಿಗಳು ಒದ್ದಿದ್ದು. ಮನೆಯವರನ್ನು ಕೆಣಕಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಯಜಮಾನರಲ್ಲಾದರೂ ಕೆಣಕಿದ್ರೆ ನಡೆಯುತ್ತೆ, ಮನೆಯವರನ್ನು ಸುತರಾಮ್ ಕೆಣಕು ಬೇಡ. ಯಾಕೆ? ನೀನು ಇನ್ನೊಂದು ಸಲ ಬಂದಾಗ ಮನೇಲಿ ಇದ್ದರೂ ಕೂಡ ಇಲ್ಲ ಅಂತಲೇ ಅಂದ್ಬಿಡ್ತಾಳೆ. ಈಗ ಅದೇ ಆದದ್ದು. ಅದನ್ನೇ ಭೃಗು ಋಷಿಗಳ ಹತ್ರ ಕೇಳಿದ್ದು, ನೋವಾಯಿತು ನಿನಗೆ ಅಂತೇಳಿ. ಯಾಕೆ? ಭೃಗು ಋಷಿ ಒದ್ದದ್ದು ಶ್ರೀವತ್ಸ ಚಿಹ್ನೆಗೆ. ಹಾಗಾದರೆ ಭಗವಂತ ಎದ್ದ, ಭೃಗು ಋಷಿಗಳಿಗೆ ಆದರ ಮಾಡಿದ. ದೇವರು ಸಿಟ್ಟು ಮಾಡಿಲ್ಲ. ಭೃಗು ಋಷಿಗಳು ತೀರ್ಮಾನ ಮಾಡಿದರು, ಹರಿ ಸರ್ವೋತ್ತಮ ಅಂತ ತೀರ್ಮಾನ ಮಾಡಿದರು. ಆವಾಗ ಒದ್ದಿದ್ರಲ್ಲ, ದೇವರು ಪಾದಪೂಜೆ ಮಾಡಿ ಶಾಂತರಾಗಿ ಅಂತ ಹೇಳಿದಲ್ವೋ, ಶಾಂತರಾಗಿ ಅಂತ ಹೇಳಿದರೂ ಕೂಡ ದೇವರ ತಲೆಯಲ್ಲಿ ಇತ್ತು, ಇವ ಒದ್ದವ ಅಂತ ತಲೆಯಲ್ಲಿ ಇತ್ತೇ ಇತ್ತು. ಆದ್ದರಿಂದ ತಲೆಯಲ್ಲಿ ಇಟ್ಟುಕೊಂಡ್ರೆ ಒಂದಲ್ಲ ಒಂದು ದಿವಸ ಪ್ರತಿಕ್ರಿಯೆ ಉಂಟು ಅಂತಲೇ ಅರ್ಥ. ಕಂಸನನ್ನು ಕೊಲ್ಲುವ ಸಂದರ್ಭದಲ್ಲಿ ಅದಕ್ಕೋಸ್ಕರನೇ ಪಾದದಿಂದ ಒದ್ದದ್ದು. ಯಾಕೆ? ಕಂಸನ ದೇಹದೊಳಗೆ ಭೃಗು ಋಷಿಗಳು ಇದ್ದಾರೆ. ಆದ್ದರಿಂದ ಆವಾಗ ಭೃಗು ಋಷಿಗಳು ಒದ್ದದ್ದಕ್ಕೆ ಕೃಷ್ಣ ಅದನ್ನು, ನಾರಾಯಣ ಅದನ್ನು ನೆನಪಲ್ಲಿಟ್ಟುಕೊಂಡು ಕೃಷ್ಣ ರೂಪದಲ್ಲಿ ಬಂದು ಭೃಗು ಋಷಿಗಳನ್ನು ಅದರಿದ್ದಾಗ ಒದ್ದ. ಭೃಗು ಋಷಿಗಳ ಮುಖದಿಂದ, ಕಂಸನ ಮುಖದಿಂದ ಮುಯ್ಯಿಗೆ ಮುಯ್ಯು ತೀರಿತು ಅಂತ ಹಾಡು ಬಂತು. ಇದು ಮಾಡಿದ್ಯಾರು? ಪುರಂದರದಾಸರು. ಎಲ್ಲಿ ಮಾಡಿದ್ದು? ಪಂಢರಾಪುರದಲ್ಲಿ ಮಾಡಿದ್ದು. ಯಾಕೆ ಪಂಢರಾಪುರದಲ್ಲಿ ಮಾಡುವ ಪ್ರಸಂಗ ಏನು ಬಂತು? ಪುರಂದರದಾಸರು ಪಂಢರಾಪುರಕ್ಕೆ ಹೋಗಿದ್ದು ಒಂದು ಸಂದರ್ಭದಲ್ಲಿ. ರಾತ್ರಿ ದೇವರನ್ನು ಹಾಡಿ 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 ಸುಸ್ತಾಗಿ ಮಲಗಿದ್ರು. ಎಚ್ಚರಿಗೆ ಶೌಚಕ್ಕೆ ಹೋಗುವ ಪ್ರಸಂಗ ಬಂತು. ಪ್ರಸಂಗ ಬಂದಾಗ ತನ್ನ ಶಿಷ್ಯನ ಹತ್ರ ಹೇಳಿದರು, ಕರೆದು ಹೇಳಿದರು, ನೀರು ತಾ, ಶೌಚಕ್ಕೆ ಹೋಗ್ತಾ ಇದ್ದೇನೆ, ತಂಬಿಗೆಯಲ್ಲಿ ನೀರು ತಾ ಅಂತಂದರು. ಪಾಪ ಶಿಷ್ಯ, ಅದು ನಡುರಾತ್ರಿ, ಅವನಿಗೆ ಗೊತ್ತೇ ಆಗಲಿಲ್ಲ, ಅವ ಮಲಗಿಯೇ ಬಿಟ್ಟ. ಇವರು ಶೌಚಕ್ಕೆ ಹೋಗಿ ಕೂತಿದ್ದಾರೆ, ನೀರಿಲ್ಲ. ಕರೆದರು, ಶಿಷ್ಯ ನೀರು ತಾ ಅಂತ ಹೇಳಿಕೊಂಡು. ಆವಾಗ ಶಿಷ್ಯ ನೀರು ಹಿಡ್ಕೊಂಡು ಬಂದ. ಪುರಂದರದಾಸರಿಗೆ ತಡಿಲಿಕ್ಕಾಗಿಲ್ಲ. ಶೌಚ ಮುಗಿದ ಮೇಲೆ ಆ ತಂಬಿಗೆಯಿಂದ ಶಿಷ್ಯನ ತಲೆಗೆ ಚಚ್ಚಿದ್ರು. ಬೇಗ ಬರಬೇಕಿತ್ತು, ಇಷ್ಟು ತಡ ಬರುತ್ತಾ, ಏನಷ್ಟು ನಿನಗೆ ನಿದ್ದೆ ಕುಂಭಕರ್ಣನದ್ದು ಅಂತೇಳಿ ಬೈತಾ ತಲೆಗೆ ತಂಬಿಗೆಯಿಂದ ಚಚ್ಚಿದ್ರು. ಸರಿ ಆಯಿತು, ಎಲ್ಲ ಮುಗಿದು ಬಂದು ಮಲಗಿದ್ರು. ಮರುದಿವಸ ಅರ್ಚಕರು ಗುಡಿಗೆ ಪೂಜೆಗೆ ಹೋಗ್ತಾರೆ. ವಿಠಲನ ತಲೆಯಿಂದ ರಕ್ತ ಬರ್ತಾ ಉಂಟು. ವಿಠಲನ ತಲೆಯಿಂದ ರಕ್ತ ಬರ್ತಾ ಉಂಟು. ಅರ್ಚಕರು ಗಾಬರಿಯಾಗಿ ಅಧಿಕಾರಿಗಳಿಗೆಲ್ಲ ತಿಳಿಸಿದ್ರು, ಹೀಗೆ ರಕ್ತ ಬರ್ತಾ ಉಂಟು, ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಸರಿ, ಪುರಂದರದಾಸರು ಮಾಮೂಲಿನಂತೆ ವಿಠಲನ ದರ್ಶನಕ್ಕೆ ಬಂದರೆ ನೋಡ್ತಾ ಇದ್ದಾರೆ, ರಕ್ತ ಬರ್ತಾ ಉಂಟು. ಓಹೋ, ನೀನೇನಾ ನಿನ್ನೆ ನನ್ನ ಶೌಚಕ್ಕೆ ನೀರು ಹಿಡ್ಕೊಂಡು ಬಂದದ್ದು ಅಂತ ಅಂದುಬಿಟ್ರಂತೆ. ಅಂದರೆ ಏನರ್ಥ? ಶಿಷ್ಯ ಬಂದಿಲ್ಲ. ಪುರಂದರದಾಸರು ಭಗವಂತನ ಭಕ್ತ, ಸ್ವರಾಟ್, ಭಗವಂತನ ಭಕ್ತನ ಸ್ವರಕ್ಕೆ ಸ್ಪಂದಿಸಲಿಕ್ಕೆ ಶಿಷ್ಯನಿಂದ ಆಗದಿರುವಾಗ ದೇವರು ಸ್ಪಂದಿಸಿದ. ನೀರು ಹಿಡ್ಕೊಂಡು, ನಾನು ಮೊನ್ನೆ ಹೇಳಿದಂತೆ ಪೀಠಾಧಿಪತ್ಯ, ನಾನು ಅಧಿಪತಿ ಲಕ್ಷ್ಮೀಪತಿ ಅಂತ ದೇವರು ನೋಡಿಲ್ಲ. ದಾಸರ ಶೌಚಕ್ಕೆ ತಂಬಿಗೆಯಲ್ಲಿ ಸ್ವಯಂ ತಾನೇ ನೀರು ಹಿಡ್ಕೊಂಡು ಬಂದ. ಇವರ ದಾಸರಿಗೆ ಗೊತ್ತಿಲ್ಲದೆ ಚಚ್ಚಿದ್ರು. ರಕ್ತ ಬರಲಿಕ್ಕೆ ಶುರುವಾಯಿತು. ಓಹೋ, ನೀನೇನಾ ಮಹಾರಾಯ, ನಂದು ತಪ್ಪಾಯಿತು, ನೀನು ಅಂತ ಗೊತ್ತಿರಲಿಲ್ಲ, ಶಿಷ್ಯ ಅಂತ ಹೇಳಿಕೊಂಡು ತಂಬಿಗೆಯಲ್ಲಿ ಚಚ್ಚಿದೆ, ತಪ್ಪಾಯಿತು ಅಂತಂದ ಮೇಲೆ ರಕ್ತ ನಿಂತಿತು. ಹೀಗೆ ನಡೆಯಿತು. ಪುರಂದರ ನಿತ್ಯ ಬರುವುದು, ಒಂದೊಂದೇ ಹೊಸ ಹಾಡು ಮಾಡುವುದು, ಅವನನ್ನು ಹೊಗಳುವುದು, ಛತ್ರದಲ್ಲಿ ಹೋಗಿ ತಂಗುವುದು, ಮಲಗುವುದು, ಇದೇ ಮಾಡ್ತಾ ಇದ್ದರು. ಅಲ್ಲಿ ಒಬ್ಬಳು ವೇಶ್ಯಾಸ್ತ್ರೀ ಇದ್ದಳು, ಸೂಳೆ ಅಂತ ಕರೀತೇವೆ, ವೇಶ್ಯಾಸ್ತ್ರೀ ಇದ್ದಳು. ಅವಳ ಬಳಿಗೆ ದಾಸರು ನಿತ್ಯ
ನಿತ್ಯ ಹೋಗುವುದು. ಒಂದೊಂದೇ ಆಭರಣ ಹಿಡ್ಕೊಂಡು ಅವಳ ಬೆಳಗ್ಗೆ ನಿತ್ಯ ಹೋಗುವುದು, ಅವಳಿಗೆ ಆಭರಣ ಕೊಡುವುದು, ಅವಳ ಜೊತೆ ಇರುವುದು, ತಿರುಗಿ ಬರುವುದು. ಇಲ್ಲಿ ಗುಡಿಯಲ್ಲಿ ಒಂದೊಂದೇ ಆಭರಣ ಖಾಲಿಯಾಗುವುದು. ಎಲ್ಲ ಹುಡುಕ್ಲಿಕ್ಕೆ ಶುರು ಮಾಡಿದಾಗ ಅವಳ ಮನೆಯಲ್ಲಿ ಆಭರಣ ಸಿಕ್ಕಿತು, ಆ ವೇಶ್ಯೆಯ ಮನೆಯಲ್ಲಿ ಆಭರಣ ಸಿಕ್ಕಿತು. ಹೇಳ್ಕೊಂಡು ಬಂದಾಗ ಅವಳನ್ನು ನಂದು ತಪ್ಪಿಲ್ಲ, ನಿಮ್ಮ ದಾಸರು ತಂದು ಕೊಡ್ತಾ ಇದ್ರು ತಂತೇವೆ. ದಾಸರೇ ಹೋಗಿ ಕೊಡ್ತಿದ್ದದ್ದು ಅವಳ ಮನೆಗೆ. ದಾಸರ ವೇಷದಲ್ಲೇ ಅದೇ ವೇಷ, ಅದೇ ಪುರಂದರ ದಾಸರ ವೇಷ ಕೊಡ್ತಿದ್ದದ್ದು. ನಿಮ್ಮ ದಾಸರು ಕೊಡ್ತಿದ್ದು, ನಂದು ಇದರಲ್ಲಿ ಏನೂ ತಪ್ಪಿಲ್ಲ ಅಂತಂದಾಗ ದಾಸರು ಹೇಳ್ಕೊಂಡು ಬಂದು ಆ ಪುರಂದರ ವಿಠಲನ ಎದುರಿನ ಕಂಬಕ್ಕೆ ಕಟ್ಟಿ ಹಾಕಿ ಸಖತ್ತು ಹೊಡೆದ್ರು. ಎಲ್ಲ ಸೇರಿ ಸಮ ಹೊಡೆದಾಗ ಪುರಂದರದಾಸರ ಬಾಯಿಯಲ್ಲಿ ಮೊದಲು ಬಂದದ್ದೇ ಮುಯ್ಯಿಗೆ ಮುಯ್ಯುತ್ತೀರಿ. ನಾನು ಆವಾಗ ಒಂದು ಹೊಡೆದದ್ದು. ನೀನು ಮಾತ್ರ ಇವತ್ತು ಒಬ್ಬೊಬ್ಬರಿಂದಲೂ 10 ಪೆಟ್ಟಿನಂತೆ 10 ಜನರಿಂದ 108 ಪೆಟ್ಟು ಗಡಿಸಿದೆ. ದೇವರೇ ಗೊತ್ತಾಯಿತು ನನಗೆ ಅಂದಾಗ ವಿಠಲ ಬಂದು, ಇವನದ್ದು ತಪ್ಪಿಲ್ಲ, ಇವ ನನ್ನ ಭಕ್ತ, ಇವನ ವೇಷದಲ್ಲಿ ನಾನೇ ಆಭರಣ ಕೊಂಡೋಗಿ ಅವಳಿಗೆ ಕೊಡುತ್ತಿದ್ದದ್ದು. ಯಾಕೆ ಅಂತಂದರೆ ನನ್ನ ಭಕ್ತರ ತಾಕತ್ತು ಏನು ಉಂಟು, ಎಷ್ಟು ಉಂಟು ಎನ್ನುವುದನ್ನು ಸಮಾಜಕ್ಕೆ ತೋರಿಸುವುದಕ್ಕೋಸ್ಕರ ಅಂತ ವಿಠಲ ಅಂದ. ಈಗಲೂ ಕೂಡ ಪಂಡರಾಪುರದಲ್ಲಿ ಪುರಂದರ ಸ್ತಂಭ ಅಂತ ತೋರಿಸ್ತಾರೆ. ಆ ಸ್ತಂಭಕ್ಕೆ ಬೆಳ್ಳಿ ಕವಚ ಮಾಡಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಭಗವಂತನಿಗೆ ಶ್ರದ್ಧೆಯಿಂದ ಮಾಡಿದರೆ ಭಗವಂತ ಅದನ್ನು ಅಷ್ಟೇ ಹಿಂದೆ ಅದಕ್ಕೆ ಬಡ್ಡಿ ಸೇರಿಸಿ ಹಿಂದೆ ಕೊಡ್ತಾನೆ. ಆ ನಿಟ್ಟಿನಲ್ಲಿ ಕಂಸನ ತನ್ನ ಪಾದದಿಂದ ಚಚ್ಚಿ ಸಂಹಾರ ಮಾಡಿ, ಆಮೇಲೆ ಮುಂದೆ ಬರತಕ್ಕಂಥ ಜರಾಸಂಧನ ಜೊತೆ ಕಾದಾಟ ಮಾಡಿ, ಒಂಚೂರು ಈ ಸಂದರ್ಭದಲ್ಲಿ ನಮಗೆ ಭಾಗವತ ಗೊತ್ತು ತಾನೆ ಹೇಗೆ ಅಂತ. ಅದೇ ಮೊನ್ನೆನೇ ಹೇಳಿದ್ದೆ, ಸ್ಕಂದಗಳು ಅಂತ. 1ನೇ ಸ್ಕಂದ, 2ನೇ ಸ್ಕಂದ, 3ನೇ ಸ್ಕಂದ, 4, 5, 6, 7, 8, 9. 10ನೇ ಸ್ಕಂದಕ್ಕೆ ಬರುವಾಗ ಮಾತ್ರ 2 ವಿಭಾಗ, ಪೂರ್ವಾರ್ಧ ಉತ್ತರಾರ್ಧ ಅಂತೇಳಿ 10ನೇ ಸ್ಕಂದದಲ್ಲಿ. ಬೇರೆ ಯಾವ ಸ್ಕಂದದಲ್ಲಿ ಕೂಡ 2 ಭಾಗ ಇಲ್ಲ. 10ನೇ ಸ್ಕಂದದಲ್ಲಿ ಮಾತ್ರ ಸರಿ 2 ಭಾಗ ಮಾಡಿ, ಒಂದು ಭಾಗಕ್ಕೆ ಪೂರ್ವಾರ್ಧ ಅಂತ ಹೆಸರು ಕೊಟ್ಟರು, ಪೂರ್ವ ಭಾಗ ಅಂತ ಹೆಸರು ಕೊಟ್ಟರು, ಮತ್ತೊಂದು ಭಾಗಕ್ಕೆ ಉತ್ತರ ಭಾಗ ಅಂತ ಹೆಸರು ಕೊಟ್ಟರು. 11ನೇ ಸ್ಕಂದ ಭಾಗ ಇಲ್ಲ, 12ನೇ ಸ್ಕಂದ ಭಾಗ ಇಲ್ಲ, 10ನೇ ಸ್ಕಂದದಲ್ಲಿ ಮಾತ್ರ 2 ಭಾಗ ಮಾಡಿದ್ದು. ಕಂಸನ ಸಂಹಾರ ತನಕ 1 ಭಾಗ, ಕಂಸ ಧ್ವಂಸ ತನಕ 1 ಭಾಗ, ನಂತರದ ಭಾಗದಲ್ಲಿ ಜರಾಸಂಧನಿಗೆ ಕೃಷ್ಣನ ಭೇಟಿ, ಅದು ಉತ್ತರಾರ್ಧ. ಯಾಕೆ ವೇದವ್ಯಾಸದೇವರು ಹೀಗೆ ಮಾಡಿದ್ರು? ನಮ್ಮ ಜೀವನದ ಕ್ರಮ ತೋರಿಸಲಿಕ್ಕೆ ವ್ಯಾಸರು ಹಾಗೆ ಮಾಡಿದ್ರು. ಏನು ನಮ್ಮ ಜೀವನದ ಕ್ರಮ? ನಮ್ಮ ಜೀವನದ ಪೂರ್ವಾರ್ಧದಲ್ಲಿ ನಾವು ಎಂದೂ ಕೂಡ ದೇವರ ಭೇಟಿಗೆ ಹೋಗೋಲ್ಲ. ಜೀವನದ ಪೂರ್ವಾರ್ಧ ಅಂದರೆ ತಾರುಣ್ಯ ಅಂತ ಅರ್ಥ. ದೇವಸ್ಥಾನಕ್ಕೆ ಹೋಗ್ತೇವ? ಇಲ್ಲ. ಹೋದರೂ ಕೂಡ ಟ್ರಿಪ್ಪಿನಂತೆ ಹೋಗ್ತೇವೆ, ನಾ ಭಕ್ತನಾಗಿ ಹೋಗೋಲ್ಲ. ಅಲ್ಲಿ ದೇವರಿಗೆ ಅಡ್ಡ ಬೀಳೋಲ್ಲ, ದೇವರಿಗೆ ನಮಸ್ಕಾರ ಮಾಡೋಲ್ಲ. ನಿಂತುಕೊಂಡೇ ಗೋಡೆಯಲ್ಲಿದ್ದಂಥ ಚಿತ್ರಗಳನ್ನು ತಟ್ಟಿರಾಯನಂತೆ ನಿಂತುಕೊಂಡೇ ನೋಡಿಕೊಂಡು ಬರ್ತೇವೆ ವಿನಃ ದೇವರಿಗೆ ಅಡ್ಡ ಬೀಳುವ ಪ್ರಸಂಗ ಯಾಕೆ ನಮ್ಮ ಜೀವನದ ಪೂರ್ವಾರ್ಧದಲ್ಲಿ ದೇವರ ಭೇಟಿ ನಾವು ಮಾಡೋಲ್ಲ. ಮತ್ತು ಯಾವಾಗ ದೇವರ ಭೇಟಿ? ರಾಮ ಕೃಷ್ಣ ಗೋವಿಂದ ಅಂತ ಹೇಳಲಿಕ್ಕೆ ಶುರು ಮಾಡುವುದು ಯಾವಾಗ ಕೈ ಗಂಟು ನೋವು, ಕಾಲು ಗಂಟು ನೋವು, ತಡ್ಕೊಳ್ಳಿಕ್ಕೆ ಆಗೋಲ್ಲ, ಡಾಕ್ಟ್ರು ಮಾತ್ರೆ ಕೊಡ್ತಾರೆ, ಆ ಮಾತ್ರೆಯಿಂದ ನೋವು ಕಮ್ಮಿ ಆಗೋಲ್ಲ, ಆವಾಗ ಮನೆಯಲ್ಲೇ ಕೂತ್ಕೊಂಡು ರಾಮ ಕೃಷ್ಣ ಗೋವಿಂದ. ಯಾವಾಗ ರಾಮ ಕೃಷ್ಣ ಗೋವಿಂದರ ಭೇಟಿ? ಯಾವಾಗ? ಜೀವನದ ಉತ್ತರಾರ್ಧದಲ್ಲಿ 50 ವರ್ಷ ದಾಟಿದ ಮೇಲೆ ರಾಮ ಕೃಷ್ಣ ಗೋವಿಂದರ ಭೇಟಿ. ಯಾವಾಗ ಏನಾಗಿರುತ್ತೆ? ನಮಗೆ ಸಂಧಿಗಳಲ್ಲಿ, ಇದೇ ತಾನೇ ಸಂಧಿ ಅಂತಂದರೆ, ಸಂಧಿಗಳಲ್ಲಿ ಕೈಗಂಟು ಸಂಧಿಯೋ ಕಾಲುಗಂಟು ಸಂಧಿಗಳಲ್ಲಿ ಜರ ಬಂದಿರುತ್ತೆ. ಜರ ಅಂದರೆ ವಾರ್ಧಕ್ಯ. ಸಂಧಿಗಳಲ್ಲಿ ಜರ ಬಂದಿರುತ್ತೆ. ಸಂಧಿಗಳಲ್ಲಿ ಜರ ಬಂದರೆ ಸಂಧಿ ಜರ ಜರಾಸಂಧ. ಹಾಗಾದರೆ ಯಾವಾಗ ದೇವರ ಭೇಟಿ? ಉತ್ತರಾರ್ಧದಲ್ಲಿ. ಉತ್ತರಾರ್ಧದಲ್ಲಿ ಜೀವನದಲ್ಲಿ ಏನಾಗಿರುತ್ತೆ? ಸಂಧಿಗಳಿಗೆ ಜರ ಬಂದಿರುತ್ತೆ. ನಾವು ಏನಾಗಿರ್ತೇವೆ? ಜರಾಸಂಧರಾಗಿರ್ತೇವೆ. ಆವಾಗ ಯಾರ ಭೇಟಿ? ರಾಮ ಕೃಷ್ಣ ಮುಕುಂದ ಆನಂದ
ಗೋವಿಂದ ಅಚ್ಯುತಾನಂತ ಗೋವಿಂದ ಅಂತ ಆವಾಗಬೇಕು. ಅದನ್ನು ತೋರಿಸುವುದಕ್ಕೋಸ್ಕರ ಉತ್ತರಾರ್ಧದಲ್ಲಿ ಜರಾಸಂಧನಿಗೂ ಕೃಷ್ಣನಿಗೂ ಬೇಕು. ನಾವೆಲ್ಲ ಈ ಜರಾಸಂಧ 50 ದಾಟಿದರೆ ನಾವೆಲ್ಲ ಜರಾಸಂಧರು, ಆವಾಗ ಕೃಷ್ಣನ ಬೇಡ. ಪೂರ್ವಾರ್ಧದಲ್ಲಿ ಸುತರಾಮ್ ರಾಮಕೃಷ್ಣ ಗೋವಿಂದ ಅಂತ ಹೇಳೋದೇ ಇಲ್ಲ ನಾವು. ಅದಕ್ಕೋಸ್ಕರ ಇದರಲ್ಲಿ 2 ಭಾಗ ಮಾಡಿ ಉತ್ತರಾರ್ಧದಲ್ಲಿ ಕೃಷ್ಣನ ಭೇಟಿ. ಆ ಜರಾಸಂಧನನ್ನು ಕೃಷ್ಣ ಭೀಮಸೇನನ ಮೂಲಕ ಸಂಹಾರ ಮಾಡಿ ಆಮೇಲೆ ಒಂದು ಯೋಗ್ಯ ಪರ್ವಕಾಲದಲ್ಲಿ ರುಕ್ಮಿಣಿಯ ಕೈ ಹಿಡಿದ. ರುಕ್ಮಿಣಿಯನ್ನು ಪತ್ರ ಬರೆದು ಕಳಿಸಿದ್ರು ಕೃಷ್ಣನಿಗೆ. ಆ ಪತ್ರವನ್ನು ಹಿಡ್ಕೊಂಡು ಹೋದ ಬ್ರಾಹ್ಮಣ ಓದಲಿಲ್ಲ. ಕೃಷ್ಣನೇ ಆ ಪತ್ರವನ್ನು ಓದಿದ. ಆ ಪತ್ರದಲ್ಲಿ ಹಾಗೆ ಇತ್ತು, ನಮ್ಮ ಮಗಳಿಗೆ ಸಿಗಬೇಕಾದ ಹುಡುಗ ಎಂಥವನಾಗಬೇಕು ಎನ್ನುವುದನ್ನು ಆ ಪತ್ರದಲ್ಲಿ ಬರೆದಿದ್ದಾಳೆ ಅವಳು. ಅಷ್ಟೇ, ಮತ್ತೇನೇನೇನೇನು ಬರೆಯಿಲ್ಲ. ಹುಡುಗ ಹೇಗಿರಬೇಕು ಎನ್ನುವುದನ್ನು ಆ ಪತ್ರದಲ್ಲಿ ಬರೆದಿದ್ದಾಳೆ ರುಕ್ಮಿಣಿ. ಆ ಪತ್ರವನ್ನು ಕೊಂಡೋಗಿ ಬ್ರಾಹ್ಮಣ ಕೊಟ್ಟ. ಕೃಷ್ಣ ಬಂದ, ಬಲರಾಮ ಸಹಿತನಾಗಿ ಬಂದ. ರುಕ್ಮಿಣಿಯನ್ನು ಹಿಡ್ಕೊಂಡು ಹೋದ. ದುಷ್ಟರ ಮಧ್ಯದಲ್ಲಿದ್ದ ರುಕ್ಮಿಣಿಯನ್ನು ಹಿಡ್ಕೊಂಡು ಹೋದ. ತನ್ನ ಮನೆಯಲ್ಲೇ ದ್ವಾರಕೆಯಲ್ಲೇ ಅವಳ ಜೊತೆ ತಾನು ಲಗ್ನ ಆದ. ರುಕ್ಮಿಣಿ ಸ್ವಯಂವರಾಗಿ ಕೃಷ್ಣ ತಾನು ಅವಳ ಜೊತೆ ದಾಂಪತ್ಯ ಜೀವನ ನಡೆಸ್ತಾ ಇದ್ದ ಎಂಬಲ್ಲಿಗೆ 7 ದಿವಸಗಳ ಕಾಲ ನಮ್ಮ ಲಕ್ಷ್ಮೀನಾರಾಯಣ ದಂಪತಿಗಳು ಹಿರಿಯರ ಪುಣ್ಯದ ಪ್ರಭಾವದಿಂದ, ನಾನು ಅವರ ತಂದೆಯನ್ನು ನಾನು ನೋಡಿದ್ದೆ. ಆಶ್ರಮ ಆಗಿ 1 ವಾರ ಆಗಿದೋ ಏನೋ, ಗುರುಗಳು ಪರ್ಯಾಯ ಕಾಲ, ಗುರುಗಳು ಕಡಿಯಾಳಿ ಉಪಾಧ್ಯಾಯರ ಜೊತೆಗೆ ನನ್ನನ್ನು ಕೊಟ್ಟು ಪಾಜಕ ಕ್ಷೇತ್ರದಲ್ಲಿ ವಾಸುದೇವ ತೀರ್ಥದಲ್ಲಿ ಸ್ನಾನ ಮಾಡಿ ಮತ್ತೊರಿಗೊಂದು ಪೂಜೆ ಮಾಡಿಕೊಂಡು ಬಾ ಅಂತ ನನ್ನನ್ನು ಕಳಿಸಿಕೊಟ್ಟಿದ್ದರು. ಹಾಗೆ ಪೂಜೆ ಮುಗಿಸಿಕೊಂಡಾಗ ಅಮ್ಮನ ದರ್ಶನ, ಹಾಗೆ ಪರಶುರಾಮನ ದರ್ಶನಕ್ಕೆ ಅಂತ ಗುಡಿಗೆ ಬಂದಾಗ ಅಲ್ಲಿ ಅವರು ಇದ್ದರು, ಪೂಜೆ ಮಾಡ್ತಾಯಿದ್ರು. ಅದು ನಾನು ಅವರು ಈಗಲೂ ಆ ಚಿತ್ರಣ ನನ್ನ ಕಣ್ಣಿಗೆ ಕಟ್ಟಿದಂತೆಯೇ ಉಂಟು. ಒಂದು ಪುಟ್ಟ ಬೈರಾಸ, ಆ ಬೈರಾಸ ಹಿಡ್ಕೊಂಡು ಅವರಲ್ಲಿ ದೇವರ ಪೂಜೆ ಮಾಡುವಂಥದ್ದು. ಅದು ಈಗಲೂ ಕಣ್ಣಿಗೆ ಕಟ್ಟಿದಂತೆ ಉಂಟು. ಅವರು ಮಾಡಿದ ಆ ತಪಸ್ಸಿನ ಪ್ರಭಾವ, ಬೆಟ್ಟ ಹತ್ತಿ ತಪಸ್ವಿಯಾದ ಪರಶುರಾಮನನ್ನು ಪೂಜೆಯನ್ನು ತಪಸ್ಸನ್ನಾಗಿ ಸ್ವೀಕಾರ ಮಾಡಿರತಕ್ಕಂಥ ಪ್ರಭಾವದಿಂದಲೇ ಈ ದಿವಸ ದೇವರು ಅವರ ಮಕ್ಕಳನ್ನು ಚೆನ್ನಾಗಿ ಇಟ್ಟಿದ್ದಾನೆ. ಮಕ್ಕಳು ಮಾತ್ರ ಅಲ್ಲ, ಮೊಮ್ಮಕ್ಕಳನ್ನೂ ಕೂಡ ಆ ಭಗವಂತ ಚೆನ್ನಾಗಿ ಇಟ್ಟು ಸಮಾಜಕ್ಕೊಂದು ದೇವರನ್ನು ನಾವು ಸರಿಯಾಗಿ ಹೇಳಿದ್ರೆ ದೇವರು ನಮ್ಮನ್ನು ಹೇಗೆ ಹಿಡಿತಾನೆ ಎನ್ನುವುದಕ್ಕೆ ನಮ್ಮ ಲಕ್ಷ್ಮೀನಾರಾಯಣ, ಅವರ ಅಣ್ಣ ತಮ್ಮ ಇವರೆಲ್ಲ, ಈ ಕುಟುಂಬವೇ ಸಾಕ್ಷಿಯಾಗಿದೆ. ಅವರು ಹೇಳಿದ್ದು 1-2-3 ದಿವಸ ನಿಶ್ಚಯ ಆಗಿತ್ತು. ನನಗಾಗುವುದು ಅವರಿಗಾಗಲಿಲ್ಲ, ಅವರಿಗಾಗುವುದು ನನಗಾಗಲಿಲ್ಲ. ಇಂಥ ಪ್ರಸಂಗ ತುಂಬ ಬಂತು. ಕೊನೆಗೆ ನಾನು ಹೇಳಿದೆ ಅವರ ಹತ್ರ, ಏನು ಅಂತ, ಏನೋ ದೇವರ ಚಿತ್ತಕ್ಕೆ ಬರ್ತಾ ಇಲ್ಲ. ಯಾಕೆ ಸ್ವಾಮಿ ಅಂತಂದ್ರು. ಅವ್ರಿಗೆ ಗಾಬರಿ ಆಯಿತು. ನಾನು ಹೇಳಿದೆ, ಹಾಗಲ್ಲ, ಮತ್ತು ನೀವು ಬೇರೆ ರೀತಿಯಲ್ಲಿ ಕೃಷ್ಣನ ಸೇವೆ ತುಂಬ ಮಾಡ್ತಾ ಇದ್ದೀರಿ, ಸರಸ್ವತಿ ಸೇವೆ ತುಂಬ ಮಾಡ್ತಾ ಇದ್ದೀರಿ, ಆದ್ದರಿಂದ ಪುನಃ ಭಾಗವತದ ಮೂಲಕ ಬೇಕು ಅಂತ ಇಲ್ಲ ಅಂತ ದೇವರಿಗೆ ಸಂಕಲ್ಪ ಇಲ್ಲ, ಆಗಲೇಬೇಕು ಅಂತಂದರು. ನಾನು ಮತ್ತೂ ಒಂದು ಹೇಳಿದೆ, ನನಗೆ 1 ಗಂಟೆಗಿಂತ ಜಾಸ್ತಿ ಉಪನ್ಯಾಸ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಹೇಳಿದೆ. ಮತ್ತೊಂದು ಇಡೀ ಭಾಗವತ ಹೇಳಲಿಕ್ಕೂ ನನ್ನಿಂದ ಆಗುವುದಿಲ್ಲ ಅಂತ ನನ್ನ ವೀಕ್ನೆಸ್ ಎರಡನ್ನೂ ಕೂಡ ಮುಂದಿಟ್ಟೆ. ಅದನ್ನು ಯಾವುದನ್ನು ತಲೆಗೆ ಹಾಕೊಳ್ಳಿಲ್ಲ. ಮನೆಗೆ ಬರಬೇಕು, ಮನೆಯಲ್ಲಿ ಭಾಗವತ ಆಗಬೇಕು, ಎಷ್ಟೊತ್ತು ಬೇಕಾದರೂ ಹೇಳಿ. ಅಂದರೆ ಹೊರಡು ಪೂರ ಪಾಡ್ತು ಕೊಡುತ್ತೇವೆ ಸುರುಟೆ 5:45 7 ಗಂಟೆ ಅಂತ. ಅದು ಅವರ ಅಭಿಮಾನ, ಅವರ ಶ್ರದ್ಧೆ. ದೇವರು ಅವರ ಶ್ರದ್ಧೆಗೆ ಮೆಚ್ಚಿಕೊಂಡು ನನಗೂ ಕೂಡ ಅವರನ್ನು ನೋಡಿದಾಗ, ಅಥವಾ ನಾನು ಎಣಿಸಿರಲಿಲ್ಲ ಇಷ್ಟು ಜನ ದಿವಸ ಉಪನ್ಯಾಸಕ್ಕೆ ಸೇರ್ತಾರೆ ಅಂತ ಎಣಿಸಿರಲಿಲ್ಲ. ಯಾಕೆಂತಂದರೆ ನಮ್ಮದು ಉಡುಪಿ ಅಲ್ವೋ, ಒಡಿಪುದ ಜನ ಸೇರೋಣ ಪಾಟೊಂಕಾತು ಊಟಂ. ಆದರೆ ಇಲ್ಲಿ ಅದನ್ನು, ಆ ಊಟವನ್ನು ಮೀರಿಸಿ ಪ್ರತಿ ದಿವಸ ಒಂದೇ ರೀತಿಯಾಗಿ ಜನ ಇದ್ದಿರಲ್ಲ. ಅದು ನಿಮ್ಮನ್ನು ನೋಡಿದಾಗ ಹೇಳೋಣ ಅಂತ ತೋರಿತು. ಗಂಟೆ ಆದದ್ದೇ ಗೊತ್ತಾಗುತ್ತಿರಲಿಲ್ಲ. ಆದ್ದರಿಂದ ಒಂದು ಬೇರೆ ಒಳ್ಳೆ ಪನ್ನಡೆ ಸ್ವಾಮಿ 1 ಗಂಟೆ ಎಲ್ಲ ಪಂಡ್ಪೇರು ಅಂತ ಹೇಳಿಕೊಂಡು ಇಲ್ಲಿ ಅಷ್ಟು ಒಳ್ಳೆಯ ಶ್ರದ್ಧೆಯಿಂದ ಹೇಳಿಸಿದ್ದೀರಾ. ಇದರಲ್ಲಿ ಗ್ರಂಥದಿಂದ ಪ್ರತಿಪಾದ್ಯನಾದ ಆ ಕೃಷ್ಣ ಈ ಮನೆಯಲ್ಲಿ ಚೆನ್ನಾಗಿ ನಲೀತಾ ಇರಲಿ,
ಮನೆ ಮಂದಿಗೆ ಮನಸ್ಸಿಗೆ ನೆಮ್ಮದಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ 2 ಮಾತನ್ನು ಮಧ್ವರ ಅಂತರ್ಯಾಮಿ ರುಕ್ಮಿಣೀಪತಿ ಕೃಷ್ಣನಲ್ಲಿ ಅರ್ಪಿಸ್ತಾ ಶ್ರೀಕೃಷ್ಣಾರ್ಪಣಂ ಅಸ್ತು.
यतिर्यतात्मा भुवि कञ्चना भवद्विभूषणो भूरि विरक्तिभूषण कृष्णाकर सिद्धशुद्धिमध्वरान्नमुख्या किल पाण्ड श्रियं ददाति श्रियं वसानमृतभवन्ति सत्यं कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। आनंदतीर्थम अतुलं भजे तापत्रयापहं श्री गुरुभ्यो नमः। ಇಬ್ಬರು ಅಣ್ಣ ತಮ್ಮಂದಿರು, ಗೋಕರ್ಣ ಎನ್ನತಕ್ಕಂಥವನು ತಮ್ಮ, ದುಂದುಮಾರ ಎನ್ನತಕ್ಕಂಥವನು ಅಣ್ಣ. ಅಣ್ಣ ಬಹಳ ಅನಾಚಾರಿಯಾಗಿದ್ದ. ಎಷ್ಟು ಅಂತಂದರೆ ಜನ್ಮ ಕೊಟ್ಟಿರುವ ತಂದೆ ತಾಯಿಗಳನ್ನೇ ಸದೆ ಬಡಿಯುತ್ತಿದ್ದ. ಗೋಕರ್ಣ ಎನ್ನತಕ್ಕಂಥವನು ಆಕಳಿನ ಹೊಟ್ಟೆಯಲ್ಲಿ ಹುಟ್ಟಿದವ. ಅದರ ಹಿಂದೆ ಕತೆ ಬಹಳ ಇದೆ. ಆಕಳಿನ ಹೊಟ್ಟೆಯಲ್ಲಿ ಹುಟ್ಟಿದವ. ಅವನ ಕಿವಿ ಮಾತ್ರ ಆಕಳಿನ ಕಿವಿಯಂತೆ ಇತ್ತು, ಗೋವಿನ ಕರ್ಣದಂತೆ ಇತ್ತು. ಆದ್ದರಿಂದ ಅವನಿಗೆ ಗೋಕರ್ಣ ಅಂತ ಹೆಸರು. ಅಣ್ಣ ಅನಾಚಾರಿಯಾದವ, ತೀರಿ ಹೋದ. ಆದರೆ ಶ್ರೇಯಸ್ಸಾಗಲಿಲ್ಲ, ಸದ್ಗತಿಯಾಗಿಲ್ಲ. ಈ ಶರೀರನೂ ಇಲ್ಲ, ನಿಜವಾಗಿ ಸಿಗಬೇಕಾದ ಇನ್ನೊಂದು ಶರೀರನೂ ಸಿಕ್ಕಿಲ್ಲ. ತ್ರಿಶಂಕುವಿನಂತೆ ಮಧ್ಯದಲ್ಲಿ ಭಾರೀ ಭಾರೀ ಒದ್ದಾಡ್ತಾ ಇದ್ದ. ಅದರ ಪ್ರಭಾವ ತಮ್ಮನ ಮೇಲೆ ಬಿತ್ತು. ತಮ್ಮ ಪ್ರಶ್ನೆ ಮಾಡಿದ. ಪ್ರಶ್ನೆ ಇಟ್ಟಾಗ ಅದರಲ್ಲಿ ತೋರಿ ಬಂತು ಅಣ್ಣನ ಉಪದ್ರವ ಅಂತ ಹೇಳಿಕೊಂಡು, ದುಂದುಮಾರನ ಉಪದ್ರವ ಅಂತ ಹೇಳಿಕೊಂಡು. ಏನು ಮಾಡಬೇಕು ಅಂತ ಕೇಳಿದ. ಜ್ಯೋತಿಷ್ಕರು ಜಾತಕ ನೋಡಿ ಹೇಳಿದರು, ಗಯಾದಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡು ಅಂತ. ಗಯಾಕ್ಕೆ ಹೋದ, ಪಿಂಡ ಪ್ರದಾನ ಮಾಡಿದ, ಪರಿಹಾರ ಆಗಿಲ್ಲ. ಮತ್ತು ಏನು ಮಾಡಬೇಕು ಅಂತ ಪುನೊಮ್ಮೆ ಸಾರಿ ಇಟ್ಟು ನೋಡಿದಾಗ ನೋಡೋಣ, ಇದೊಂದು ಕೊನೆಯ ಪ್ರಯೋಗ, ಭಾಗವತ ಹೇಳಿಸು ಅಂತಂದರು. ಹಾಗೆ ಆ ಗೋಕರ್ಣ ಭಾಗವತವನ್ನು ಹೇಳಿಸಿದ. ಮಾತ್ರ ಅವ ಕೇಳಬೇಕಿದನ್ನು. ಯಾರಿಗೋಸ್ಕರ ಭಾಗವತ ಹೇಳಿಸುವುದೋ ಆ ವ್ಯಕ್ತಿ ಭಾಗವತವನ್ನು ಕೇಳಬೇಕು. ಎಲ್ಲಿ ಕೊಡುವುದು, ಹೇಗೆ ಕೊಡುವುದು? ಪಕ್ಕದಲ್ಲಿ ಒಂದು ಬಿದಿರಿನ ಹಿಂಡಿಲಿತ್ತು. ಬೇರೆ ಯಾವ ಮರದಲ್ಲಿಯೂ ಕೂಡ ಜಾಗ ಇಲ್ಲ. ಯಾಕೆಂತಂದರೆ ಮರದ ಒಳಗೆ ಟೊಳ್ಳು ಇಲ್ಲ, ಬಿದಿರಿನಲ್ಲಿ ಮಾತ್ರ ಒಳಗಿನಿಂದ ಟೊಳ್ಳು. ಬಿದಿರು ಉಂಟು, ಅದರ ಒಳಗಿನಿಂದ ಕೂತು ಕೇಳಲಿ ನಿನ್ನ ಅಣ್ಣ, ಆವಾಗ ಅವನಿಗೆ ಪರಿಹಾರ ಆಗುತ್ತೆ ಅಂತ ಗೊತ್ತಾಗೋದು ಹೇಗೆ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳಿದರು, ಅದು ಯಾವ್ಯಾವುದೋ ಬಿದಿರಲ್ಲಿ ಅವ ಕೂತ್ಕೊಳ್ಳೋದಲ್ಲ, ಮತ್ತು 7 ಗಂಟು ಇರುವ ಬಿದಿರಲ್ಲಿ ಅವ ಕೂತ್ಕೊಳ್ಬೇಕು. ಒಂದೊಂದೇ ದಿವಸದ ಕತೆ ಕೇಳಿದಂತೆ ಆ ಬಿದಿರಿನ ಒಂದೊಂದೇ ಗಂಟು ಒಡೀತದೆ. ಹೀಗೆ 7 ದಿವಸ ಕೇಳಿದರೆ 7ನೇ ಗಂಟು ಒಡೀತದೆ, ಅವನಿಗೆ ಉದ್ಧಾರ ಆಗುತ್ತೆ ಅಂತಂದಾಗ ಅದೇ ರೀತಿಯಲ್ಲಿ ಭಾಗವತ ಶುರುವಾಯಿತು. ಅವ ಬಿದಿರಿನಲ್ಲಿ ಸೇರಿಕೊಂಡು ಭಾಗವತವನ್ನು ಕೇಳಿದ. ಒಂದೊಂದೇ ದಿವಸದ ಕತೆ ಕೇಳಿದಂತೆ ಆ ಬಿದಿರಿನದ್ದು ಒಂದೊಂದೇ ಗಂಟು ಒಡೀತಾ ಬಂತು. 7ನೇ ದಿವಸಕ್ಕೆ 7 ಗಂಟು ಒಡೆಯಿತು. ಅವನಿಗೆ ಉದ್ಧಾರ ಆಯಿತು ಎನ್ನುವುದು ಭಾಗವತದ ಮಹತ್ವ, ಭಾಗವತದ ಮಹಿಮೆ ಅಂತೇಳಿ ಪುರಾಣದಲ್ಲೇ ಬಂದಿರತಕ್ಕಂಥ ಕಥೆ ಇದೆ. ಆಮೇಲೆ ಕೃಷ್ಣ ಏನು ಮಾಡಿದ ಅಂತಂದರೆ, ಓಹೋ, ಒಬ್ಬ ಒಳ್ಳೆಯ ವಂಶದಲ್ಲಿ ಬಂದಿದ್ದಂತಹ ವ್ಯಕ್ತಿಗೆ ಪ್ರಾರಬ್ಧ ಕರ್ಮ ವಶಾತ್ ಇಂತಹ ಸಮಸ್ಯೆಗಳೆಲ್ಲ ಬಂದು ಎಲ್ಲೆಲ್ಲೆಲ್ಲೆಲ್ಲೋ ಸುತ್ತಾಡಿ ಬಹಳ ಒದ್ದಾಡಿ ಆಮೇಲೆ ಭಾಗವತವನ್ನು ಕೇಳಿ ಉದ್ಧಾರ ಆಯಿತು. ಭಾಗವತವನ್ನು ಕೇಳಿ ಅವನಿಗೆ ಉದ್ಧಾರ ಆಗಲಿಕ್ಕೆ ಆಶ್ರಯ ಕೊಟ್ಟದ್ದು ಬಿದಿರು. ಕೃಷ್ಣ ಆಲೋಚನೆ ಮಾಡಿದ, ಹಾಗಾದರೆ ಇಂತಹ ಬಿದಿರನ್ನೇ ನಾನು ಕೈಯಲ್ಲಿ ಇಟ್ಟುಕೊಳ್ತೇನೆ ಅಂತೇಳಿ ಆ ಬಿದಿರಿನಿಂದ ಕೊಳಲನ್ನು ಮಾಡಿ ಕೃಷ್ಣ ತನ್ನ ಕೈಯಲ್ಲಿ ಇಟ್ಟುಕೊಂಡ. ಹಾಗಾದರೆ ಕೃಷ್ಣನ ಕೈಯಲ್ಲಿ ಕೊಳಲು ಬರಲಿಕ್ಕೆ ಕಾರಣ ಏನು ಅಂತಂದರೆ, ಯೋಗ್ಯತೆ ಒಳ್ಳೆದಿದ್ದಂತಹ ವ್ಯಕ್ತಿಯ ಉದ್ಧಾರಕ್ಕೆ ಕಾರಣವಾದದ್ದು ಬಿದಿರು ಅಂತ ಹೇಳಿಕೊಂಡು ಕೃಷ್ಣ ಅದನ್ನು ತಾನು ಸ್ವೀಕಾರ ಮಾಡಿ ಸಪ್ತ ಸ್ವರಗಳನ್ನು ಕೂಡ ಕೃಷ್ಣ ಅದಕ್ಕೋಸ್ಕರನೇ 7 ಗಂಟು ಇರತಕ್ಕಂಥ ಬಿದಿರಿನಲ್ಲಿ ಅವ ಕೂತು ಕೇಳಬೇಕು ಅಂತ ಅವನಿಗೆ ಹಿರಿಯರು ಹೇಳಿದ್ದು. ಹಾಗೆ ಕೂತು ಕೇಳಿದ್ದು.
ಅಂತಹ ಬಿದಿರಿನಿಂದಾಗಿ 7 ಸ್ವರಗಳನ್ನು ಕೃಷ್ಣ ನುಡಿಸಲಿಕ್ಕೆ ಆರಂಭ ಮಾಡಿದ. ಇನ್ನೂ ಕೂಡ ಕೃಷ್ಣನ ಕೈಯಲ್ಲಿ ಆ ಕೊಳಲಿನ ರೂಪದಲ್ಲಿ ಅದು ಉಂಟು. ಅಷ್ಟು ಮಹತ್ವವುಳ್ಳದ್ದು ಭಾಗವತ ಗ್ರಂಥ. ಸ್ವಯಂ ವೇದವ್ಯಾಸ ದೇವರ ಸನ್ನಿಧಾನ ಭಾಗವತದಲ್ಲಿ ಬಹಳ ಉಂಟು. ಪ್ರತಿಮೆ ಅಂತಂದರೆ ನಮಗೆ ಸರಿಯಾದ ಒಳ್ಳೆಯ ಪ್ರತಿಮೆ ಸಿಗೋಲ್ಲ. ಅದರಲ್ಲಿ ಕಣ್ಣೋ ಕಿವಿಯೋ ಮೂಗೋ ಯಾವುದಾದ್ರೂ ಸೊಟ್ಟ ಇದ್ದೇ ಇರುತ್ತೆ, ಸರಿಯಾಗಿರೋಲ್ಲ. ಸರಿಯಾಗಿಲ್ಲದಿರುವಾಗ ಅಂತಹ ಪ್ರತಿಮೆಯನ್ನು ಮನಸ್ಸಿನ ಕಣ್ಣಲ್ಲಿ ನೋಡ್ತಾ ಕೂತ್ರೆ ನಮ್ಗೆ ಅದೇ ಚಿತ್ರಣ ಬರುತ್ತೆ. ಅದಕ್ಕೋಸ್ಕರ ಪ್ರತಿಮೆಯನ್ನು ಬಿಟ್ಟು ಇಂತಹ ಪುಸ್ತಕವನ್ನು, ಭಾಗವತ ಪುಸ್ತಕವನ್ನು ಮನೆಯಲ್ಲಿ ದೇವರ ಕೋಣೆಯಲ್ಲಿಟ್ಟು ಪ್ರತಿ ದಿವಸ ದೇವರಿಗೆ ಮಂಗಳಾರತಿ ಮಾಡಿದ ಮೇಲೆ ಅದೇ ಮಂಗಳಾರತಿಯನ್ನು ಭಾಗವತಕ್ಕೂ ಮಾಡಿ ನಾವು ತಗೊಂಡು ಆಮೇಲೆ ಆ ಪುಸ್ತಕವನ್ನು ಬಿಡಿಸಿ ದಿವಸಕ್ಕೆ ಒಂದೊಂದು ಶ್ಲೋಕದಂತೆ ನಾವು ಓದಿಕೊಂಡು ಬಂದೆವು ಅಂತಂದರೆ ಇದು ಪ್ರಿಕಾಷನ್ ಆಗಿ ನಮಗೆ ಮುಂದೆ ಏನಾದರೂ ಸಮಸ್ಯೆಗಳು ಬರುವುದಿದ್ರೆ ಅದರ ಪರಿಹಾರ ಈ ಭಾಗವತದಿಂದ ಕೊಡುತ್ತೆ, ಕೃಷ್ಣನ ಕಥೆಯಿಂದ ಕೊಡುತ್ತೆ. ಆದ್ದರಿಂದ ನಮ್ಮಲ್ಲಿ ಭಾಗವತ ಎನ್ನುವುದು ಬಹಳ ಬಹಳ ಚಾಲ್ತಿಯಲ್ಲಿ ಬಂತು. ಅಂತಹ ಭಾಗವತವನ್ನು ಈ ದಿವಸ 7 ದಿವಸಗಳ ಕಾಲ ಈ ಮನೆಯಲ್ಲಿ ಆಚಾರ್ಯ ಮಧ್ವರೊಂದು ಮಾತನ್ನದ್ದುಂಟು. ತಾನೇ ಸ್ವಯಂ ಬರೆದದ್ದು ಒಂದು ಗ್ರಂಥಕ್ಕೆ ವ್ಯಾಖ್ಯಾನ ಮಾಡುವಾಗ ಒಂದು ಮಾತು ಬರೀತಾರೆ. ಏನು ಅಂತ, ನಾವೊಂದು ಒಳ್ಳೆಯ ಕೆಲಸ ಮಾಡಿದ ಮೇಲೆ ಆ ಕೆಲಸ ದೇವರಿಗೆ ತಲುಪಿದೋ ಇಲ್ವೋ ಎನ್ನುವ ನಮಗೆ ಗೊತ್ತಾಗುವುದು ಹೇಗೆ ಅಂತಂದರೆ ಅದಕ್ಕೆ ಮಧ್ವರಂದರು ಯದಿ ಸ್ವಪ್ನೆ ಶ್ರಿಯಂ ಪಶ್ಯೇತ್ ಅಂತೊಂದು ಮಾತು ಬರೀತಾರೆ. ಸ್ವಪ್ನದಲ್ಲಿ ತಾನೊಂದು ಮುತ್ತೈದೆಯನ್ನು ತಾನು ಸ್ವಪ್ನದಲ್ಲಿ ಕಂಡ ಅಂತಂದರೆ ಅಂದರೆ ಶುಭ ಸೂಚನೆ ಅಂತ ಅರ್ಥ, ಇಂತಹ ಶುಭವಾದ್ದು ಅಂತ ಅರ್ಥ. ಸ್ವಪ್ನದಲ್ಲಿ ಕಂಡ ಅಂತಂದರೆ ಸಮೃದ್ಧಿಂ ತತ್ರ ವಿಜಾನೀಯಾತ್ ಅಂತ ಮಧ್ವರ ಮಾತು. ಆ ಕೆಲಸ ಚೆನ್ನಾಗಿ ಆಗಿದೆ, ದೇವರಿಗೆ ತಲುಪಿದೆ ಅಂತ ಅರ್ಥ ಅಂತ ಮಧ್ವರು ಹೇಳಿದ್ದು. ಅದೊಂದು ಸೂಚನೆ ಮಾಡಿದ್ದು ಮಾತ್ರ, ಅದು ಎಲ್ಲದಕ್ಕೂ ಎಲ್ಲ ರೀತಿಯಲ್ಲೂ ಅನ್ವಯಿಸ್ತದೆ. ನಾವು ಮಾಡತಕ್ಕಂತಹ ಕೆಲಸ ಭಗವಂತನಿಗೆ ತಲುಪಿತೋ ಇಲ್ವೋ ಎನ್ನುವ ಸಂಶಯ ಬಂದಾಗ ಕೊನೆಯ ಹಂತದಲ್ಲಿ ಮಂಗಳ ಸೂಚಕವಾಗಿ ಏನಾದರೂ ಆಯಿತು ಅಂತಂದರೆ ದೇವರಿಗೆ ತಲುಪಿತು ಅಂತ ಅರ್ಥ ಅಂತ ಮಧ್ವರ ಮಾತು. ಆ ನಿಟ್ಟಿನಲ್ಲಿ 7 ದಿವಸಗಳ ಕಾಲ ಈ ಮನೆಯಲ್ಲಿ ನಡೆದಿರತಕ್ಕಂತಹ ಭಾಗವತ ಪ್ರತಿಪಾದ್ಯನಾದ ಕೃಷ್ಣನ ಹೆಂಡತಿಯಾದ ದುರ್ಗೆ, ಕೃಷ್ಣನಿಗೆ ತಂಗಿಯಾಗಿ ಹುಟ್ಟಿದವಳು ದುರ್ಗೆ. ಅವಳಿಗೆ ಹೆಸರೇನು ಗೊತ್ತಾ? 2 ಹೆಸರಿನಿಂದ ಕರೀತಿದ್ರು ಆವಾಗ ಅವಳನ್ನು. ಒಂದು ಏಕಾಂಗನ ಅಂತ ಹೇಳಿಕೊಂಡು, ಅಥವಾ ಏಕಾನಂಶ, ಏಕ ಅನಂಶ, ಏಕ ಅಂಗನ. ಅಂಗನ ಅಂದರೆ ಹೆಣ್ಣು, ಏಕಾಂಗನ. ಏನರ್ಥ ಇದರದ್ದು ಅಂತಂದರೆ, ದುರ್ಗೆ ಕೃಷ್ಣನ ಹೆಂಡತಿ, ಲಕ್ಷ್ಮಿಯ ದುರ್ಗೆಯ ರೂಪದಿಂದ ಕೃಷ್ಣನಿಗೆ ತಂಗಿಯಾಗಿ ಹುಟ್ಟಿದ್ದು. ಆದರೆ ತಂಗಿ ಮತ್ತು ಹೆಂಡತಿ ಒಬ್ಬಳೆ. ಯಾಕೆ ಇಂಥ ಪ್ರಸಂಗವನ್ನು ಕೃಷ್ಣ ತಂದುಕೊಂಡ? ಬೇರೆ ಯಾವುದು ದೇವತೆಗಳನ್ನು ತನ್ನ ತಂಗಿಯಾಗಿ ಮಾಡಿಕೊಂಡು ಹುಟ್ಟಿಸ್ಬೋದಿತ್ತಲ್ಲ, ಹೆಂಡತಿಯನ್ನೇ ತನ್ನ ತಂಗಿಯಾಗಿ ಬರುವಂತೆ ಕೃಷ್ಣ ಯಾಕೆ ಮಾಡಿದ ಅಂತಂದರೆ ಸಮಾಜಕ್ಕೊಂದು ಪಾಠ. ಏನು? ನಮ್ಮ ಮನೆಯಲ್ಲಿ ಇರ್ತಾನೆ, ಯಜಮಾನ ಇರ್ತಾನೆ, ಅವನಿಗೆ ತಂಗಿಯೂ ಇರ್ತಾಳೆ. ಆ ಯಜಮಾನನಿಗೆ ಲಗ್ನ ಆಯಿತು, ಮನೆಗೆ ಹೆಂಡತಿ ಬಂದಳು. ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲೆಲ್ಲ ಮತ್ತೆ ಕಟಿಪಿಟಿ ಶುರುವಾಗುತ್ತೆ. ಏನು ಅಂತ ಮತ್ತೇನಿಲ್ಲ, ಹೆಂಡತಿ ಬಂದಿದ್ದಾಳೆ ಮನೆಗೆ, ಯಜಮಾನನ ತಂಗಿ ಇನ್ನೂ ಮನೆಯಲ್ಲೇ ಇದ್ದಾಳೆ. ಆವಾಗ ಬಂದಿರತಕ್ಕಂಥ ಹೆಂಡತಿಗೆ ಗಂಡನ ತಂಗಿ ಮೇಲೆ ಹೇಳಲಿಕ್ಕೆ ಆಗದಿದ್ದರೂ ಕೂಡ ಒಳಗಿಂದೊಳಗೆ ಇನ್ನೂ ಇವಳಿದ್ದೇ ಇದ್ದಾಳೆ, ಇನ್ನೂ ಇವಳಿಗೆ ಲಗ್ನ ಆಗಿಲ್ಲ ಅನ್ನತಕ್ಕಂಥದ್ದು ಶುರುವಾಗುತ್ತೆ. ಸಹಜವಾಗಿ ಸಾಮಾನ್ಯವಾಗಿ ಇಂಥ ಪ್ರಸಂಗ ಬರುತ್ತೆ. ಲಗ್ನ ಮಾಡೋಣ ಅಂತಂದುಬಿಟ್ರೆ ಅವಳ ಹಣೆಯಲ್ಲಿ ಅಷ್ಟು ಬೇಗ ಬರೆದಿರುವುದಿಲ್ಲ, ಸರಿಯಾದ ಹುಡುಗ ಸಿಗುವುದಿಲ್ಲ. ಆವಾಗ ಮಧ್ಯದಲ್ಲಿರತಕ್ಕಂತಹ ಈ ಯಜಮಾನನಿಗೆ ಆಕೆ ಹೆಂಡತಿಯನ್ನು ಬಿಡುವಂತಿಲ್ಲ, ಈಚೆ ತಂಗಿಯನ್ನು ನೋಡದಿರಲಿಕ್ಕೆ ಆಗುವುದಿಲ್ಲ. ಆವಾಗ ಇವರಿಬ್ಬರ ಮಧ್ಯದಲ್ಲಿ ಇಂತಹ ಸಮಸ್ಯೆಗಳು ಬಂದರೆ ಅದನ್ನು ಪರಿಹಾರಕ್ಕೋಸ್ಕರನೇ ಭಗವಂತ ಏನು ಮಾಡಿದ್ದು, ತನ್ನ ಹೆಂಡತಿಯನ್ನೇ ತನ್ನ ತಂಗಿಯನ್ನಾಗಿ ಬರುವಂತೆ ಮಾಡಿಕೊಂಡು ಅವಳಿಗೆ ಹೆಸರು ಏನು ಅಂತಂದರೆ ಏಕ ಅನಂಶ, ಸ್ವಲ್ಪನೂ ಕೂಡ ವ್ಯತ್ಯಾಸ ಇಲ್ಲ. ಹೆಂಡತಿ ಲಕ್ಷ್ಮಿ, ತಂಗಿ ದುರ್ಗೆ. ಹೆಂಡತಿ ಮತ್ತು ತಂಗಿಯಲ್ಲಿ ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಒಬ್ಬಳೆ ಎರಡಾಗಿ ಬಂದವಳು, ಹೆಂಡತಿಯ ತಂಗಿಯಾಗಿ ಬಂದವಳು. ಇಂತಹ ದುರ್ಗೆ ಮತ್ತು ಲಕ್ಷ್ಮಿಯನ್ನು ನಾವು ಚಿಂತನೆ ಮಾಡಿದೆವು ಅಂತಂದರೆ ಮನೆಗೆ ಬಂದಿರತಕ್ಕಂತಹ ಹೆಂಡತಿಯ ಅಭಿಪ್ರಾಯವು ಯಜಮಾನನ ತಂಗಿಯ ಅಭಿಪ್ರಾಯವು ಬೇರೆ ಬೇರೆ ಆಗುವುದಿಲ್ಲ, ಐಕಮತ್ಯದಲ್ಲಿ ಇರುವವರಾಗ್ತಾರೆ.
ಎಳ್ಳಿನಷ್ಟೂ ಕೂಡ ಸ್ವಲ್ಪನೂ ಕೂಡ ವ್ಯತ್ಯಾಸ ಬರೋಲ್ಲ ಅವರಿಬ್ಬರಲ್ಲಿ. ಏಕ, ಅವರಿಬ್ಬರು ಕೂಡ ಒಂದೇ ರೀತಿಯಲ್ಲಿ ಒಂದೇ ಮನಸ್ಕರಾಗಿ ಇರ್ತಾರೆ. ದುರ್ಗೆ ಲಕ್ಷ್ಮಿ ಒಬ್ಬಳೇ ಒಂದೇ ಮನಸ್ಸಿನವರು. ಅದೇ ರೀತಿಯಲ್ಲಿ ಬಂದಿರತಕ್ಕಂಥ ಹೆಂಡತಿ ಇವನ ತಂಗಿ, ಇಬ್ಬರೂ ಕೂಡ ಒಂದೇ ಮನಸ್ಸಿನಂತೆ ಇರ್ತಾರೆ ವಿನಃ ಕಟಿಪಿಟಿ ಬಾರದಂತೆ ನೋಡಿಕೊಳ್ತಾರೆ. ಅದಕ್ಕೋಸ್ಕರ ಇದು ಯಾವಾಗ ಕಲಿಯುಗದಲ್ಲಿ ಮುಂದಿನ ಸಮಾಜಕ್ಕೆ. ಅದಕ್ಕೋಸ್ಕರ ಕೃಷ್ಣ ಬರುವಾಗ ಏನು ಮಾಡಿದ, ಹೆಂಡತಿಯನ್ನೇ ನನ್ನ ತಂಗಿಯಾಗಿ ಬಾ ಅಂತ ಮಾಡಿಕೊಂಡು ಹೆಂಡತಿ ಮತ್ತು ತಂಗಿ ಇಬ್ಬರು ಕೂಡ ಒಂದೇ. ಅದೇ ರೀತಿ ಬಂದಿರತಕ್ಕಂಥ ಹೆಂಡತಿ ಇರತಕ್ಕಂಥ ತಂಗಿ ಇಬ್ಬರು ಕೂಡ ಒಂದೇ ಪ್ರಾಣ ಎರಡು ದೇಹದಂತೆ. ನಾವು ಹೇಳೋದುಂಟಲ್ಲ ಲೋಕದಲ್ಲಿ, ಅವರಿಬ್ಬರು ಅಣ್ಣ ತಮ್ಮಂದಿರು, ಏನು ದೇಹ ಮಾತ್ರ ಬೇರೆ ಮನಸ್ಸು ಒಂದೇ ಅಂತ. ಅದೇ ರೀತಿಯಲ್ಲಿ ಐಕಮತ್ಯದಿಂದ ಇರಲಿಕ್ಕೆ ಅನುಕೂಲ ಆಗಬೇಕು. ಆ ದೃಷ್ಟಿಯಿಂದ ಏಕ ಅನಂಶ ಅಥವಾ ಏಕ ಅಂಗನ ಎನ್ನುವ ಹೆಸರಿಟ್ಟುಕೊಂಡು ಸಮಾಜಕ್ಕೆ ಬಂದು ಭಗವಂತ ನಮ್ಮ ಸಾತ್ವಿಕ ಸಮಾಜಕ್ಕೆ ಮಾಡಿರತಕ್ಕಂಥ ಅನುಗ್ರಹ. ಆ ರೀತಿಯಲ್ಲಿ ದುರ್ಗೆ ಮತ್ತು ಲಕ್ಷ್ಮಿಯನ್ನು ಪ್ರತಿ ದಿವಸ, ಕೃಷ್ಣನ ಹೆಂಡತಿ ಮತ್ತು ತಂಗಿಯನ್ನು ಪ್ರತಿ ದಿವಸ ನಮ್ಮ ಜೀವನದಲ್ಲಿ ಚಿಂತನೆ ಮಾಡಿಕೊಂಡಾಗ ಮನಸ್ಸಿನಲ್ಲಿ ಮನೆಯಲ್ಲಿ ಐಕಮತ್ಯ ಬರುತ್ತೆ. ಅಂತಹ ಭಾಗವತವನ್ನು ಈ ದಿವಸ 7 ದಿವಸಗಳ ಕಾಲ ನಮ್ಮ ಲಕ್ಷ್ಮೀನಾರಾಯಣ ಇಲ್ಲಿ ಹೇಳಿಸಿ ಕೊನೆ ಶುಭ ಶಕುನ ಎಂಬಂತೆ ಅವಭೃತಕ್ಕಾಗುವಾಗಲೇ ಮಳೆ, ಅದಕ್ಕಿಂತ ಮೊದಲು ಇಲ್ಲ, ಅದರ ನಂತರದಲ್ಲಿ ಇಲ್ಲ, ಆ ಹೊತ್ತಿಗೇನೆ ಮಳೆ ಬಂತು. ಅವಳಂತೂ ಅವಭೃತ ಎಲ್ಲ ಆಯಿತು. ಅವಭೃತ ಆದಮೇಲೆ ಬತ್ತಿ ವರ್ಷ ಪೋನು ನಮ್ಮ ಎತ್ತದ ಅಶನಂತ ಬಿದ್ದಾಡಲೆ. ಇದು ಶ್ರದ್ಧೆಗೆ ದೇವರು ಕೊಟ್ಟಿರತಕ್ಕಂಥ ಫಲ. ಇವರ ಲಕ್ಷ್ಮೀನಾರಾಯಣನ ಪರಿಚಯ ಆದದ್ದು ಸುಮಾರಾಗಿ 2000 ಪರ್ಯಾಯ ಮುಗಿದ ಮೇಲೆ 2004-6 ಅದಮಾರು ಮಠದ ಪರ್ಯಾಯ ಮುಗಿದ ಮೇಲೆ ತಕ್ಷಣದಲ್ಲೇ ಪರಿಚಯ ಅಂದರೆ ಮತ್ತೇನಿಲ್ಲ. ಆವಾಗ ಕೆಲವು ಶಾಲೆಗಳಿಗೆ ಶೌಚಾಲಯ ಕಟ್ಟಿಕೊಡುವುದು ನಾನೇನೊಂದು ವ್ಯವಸ್ಥೆ ಮಾಡಿಕೊಂಡಿದ್ದೆ. ಅವಾಗ ಯಾರ ಮೂಲಕ ಅಂತ ಇವಳಲ್ಲಿ ಕೇಳಿದಾಗ ಇವರನ್ನು ತೋರಿಸಿಕೊಟ್ರು. ಇವಳಲ್ಲಿ ಅಂತಂದರೆ ನಾವು ಅಮ್ಮನಲ್ಲಿ, ದುರ್ಗಮ್ಮನಲ್ಲಿ, ಕುಂಜಾರಮ್ಮನಲ್ಲಿ ಕೇಳಿದ್ದಕ್ಕೆ ಎನ್ನಪ್ಪಾದ ಮುಳ್ಳಿ ಉಳ್ಳೆತ ಆಯ್ಡನೆ ಅಂಬೋಲ ಅಂಥೇಳಿ ಲಕ್ಷ್ಮೀನಾರಾಯಣನ ತೋರಿಸಿಕೊಟ್ರು. ಅವರ ಹತ್ರ ಮೊದಲು ನಾನು ಶುರು ಮಾಡಿದ್ದು ಕುಂಜಾರು ಶಾಲೆ. ಈಗ ಶಾಲೆ ಇಲ್ಲ ಕಾಣುತ್ತೆ, ಮುಚ್ಚದೆ ಕಾಣುತ್ತೆ. ಆ ಶಾಲೆಯಲ್ಲಿ ಆರಂಭ ಮಾಡಿದ್ದು. ನಾನು ಮಾಡಬೇಕು ಅಂತ ಹೇಳಿ 1 ತಿಂಗಳೊಳಗೆ ಕೆಲಸ ಮಾಡಿಕೊಟ್ಟರು. ಆವಾಗ ಮತ್ತೆ ನಂಬಿಕೆ ಶ್ರದ್ಧೆ ಎರಡೂ ಬಂತು. ಹಾಗೆ ಬೇರೆ ಬೇರೆ ಶಾಲೆಗಳಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಮಾಡಿಸಿ ಆಮೇಲೆ ಬೇರೆ ನಾನಾ ರೀತಿಯ ಅದನ್ನೇ ನಾನು ಆಗಲೇ ಹೇಳಿದ್ದು, ಸರಸ್ವತಿ ಸೇವೆ ತುಂಬ ಮಾಡಿದ್ದಾರೆ ಅಂತ ಹೇಳಿ. ಅದರಿಂದ ನಾವೆಲ್ಲ ಮಧ್ವರ ಅಂತರ್ಯಾಮಿ ಲಕ್ಷ್ಮೀನಾರಾಯಣರಲ್ಲಿ, ನಮ್ಮ ದುರ್ಗಮ್ಮ ಮತ್ತು ಕೃಷ್ಣ ಪರಶುರಾಮ್ ಇವರಲ್ಲಿ ಪ್ರಾರ್ಥನೆ ಮಾಡೋಣ. ಈ ದಂಪತಿಗಳಿಗೆ, ಮಕ್ಕಳಿಗೆ, ಅವರ ಅಣ್ಣ ಅವರ ಮಕ್ಕಳಿಗೆಲ್ಲ ದೇವರು ಕೊನೆ ತನಕ ಕೈಕಾಲು ಸುಖ ಕೊಟ್ಟು, ಮನಸ್ಸಿಗೆ ಆರೋಗ್ಯ ಕೊಟ್ಟು, ಮಾನಸಿಕ ನೆಮ್ಮದಿ ಕೊಟ್ಟು ಇವರ ವಂಶ ಚೆನ್ನಾಗಿ ಮುಂದುವರಿಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅಂಥೇಳಿ 2 ಮಾತನ್ನು ಕೃಷ್ಣ ಅರ್ಪಣಂ ಅಸ್ತು.
Yes, next.